ಜಿದ್ದಾಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಸರ್ಕಾರದಲ್ಲಿ ಈಗ ಸ್ವಾಮೀಜಿಗಳ ಪಾಲಿಟಿಕ್ಸ್ ಶುರು ಆಗಿದೆ. ಒಂದು ಕಡೆ ಒಕ್ಕಲಿಗ ಶ್ರೀ ಕುಮಾರಸ್ವಾಮಿ ಪರವಾಗಿ ಬ್ಯಾಟ್ ಬೀಸಿದ್ರೆ, ಸಿದ್ದರಾಮಯ್ಯಗೆ ಸೈಡ್ ಲೈನ್ ಮಾಡಿದ್ರೆ ಕಾಂಗ್ರೆಸ್ನ ಭವಿಷ್ಯ ಅಪಾಯ ಅನ್ನೋ ಎಚ್ಚರಿಕೆಯನ್ನ ಕಾಗಿನೆಲೆಸಿ ನೀಡಿದ್ದಾರೆ. ಸೊ ಹಾಗಾದ್ರೆ ಇಲ್ಲಿ ಎಲ್ಲ ಒಂದು ಕಡೆ ತಮ್ಮ ಸಮುದಾಯಗಳ ಪರವಾಗಿ ಸ್ವಾಮೀಜಿಗಳು ಅಖಾಡಕ್ಕೆ ಇಳಿದಿರೋದು ನೋಡಿದ್ರೆ, ಸೊ ಎಲ್ಲೋ ಒಂದು ಕಡೆ ಕಾವಿ ಪಾಲಿಟಿಕ್ಸ್ ಶುರು ಆಗ್ತಾ ಇದೆಯಾ ಅನ್ನೋ ಅನುಮಾನ ಕಾಡ್ತಾರೆ. ಸೊ ಇದೇ ಹೊತ್ತಿನ ಚರ್ಚೆ, ಒಕ್ಕಲಿಗ ಕುರುಬ ಸ್ವಾಮೀಜಿಗಳ ಧಮಕಿ. ಯಾವ ಕೆಂಪೇಗೌಡ ಜಯಂತಿ ನಂಜಾವದ ಶ್ರೀಗಳು ಕುಮಾರಸ್ವಾಮಿ ಸರ್ಕಾರಕ್ಕೆ ಧಕ್ಕೆ ಆಗದ ಹಾಗೆ ನೋಡ್ಕೊಳ್ಳಿ, ಹುಷಾರ್ ಅನ್ನುವಂತ ಎಚ್ಚರಿಕೆ ಕೊಟ್ಟರು. ಅದಾದ ನಂತರ ಈಗ ಕಾಗಿನೆ ಶ್ರೀಗಳು ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಕುಮಾರಸ್ವಾಮಿ ಅವರು, ನೀವು ಒಕ್ಕಲಿಗರ ಸಿಎಂ ಅಲ್ಲ, ರಾಜ್ಯದ ಎಲ್ಲ ಸಮುದಾಯಗಳ ಸಿಎಂ, ಕುರುಬ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಕ್ ಹೋಗಬೇಡಿ. ಸೊ ಈ ರೀತಿ ಎಚ್ಚರಿಕೆ ಕೊಡ್ತಾನೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಮಾಡಿದ್ರೆ, ಕಾಗಿನೆ ನಿರಂಜನಾನಂದ ಶ್ರೀಗಳು ಏನೇನು ಹೇಳಿದ್ರು ಒಂದೊಂದಾಗಿ ನೋಡ್ಕೊಂಬರೋಣ. ಅಭ್ಯರ್ಥಿಗಳನ್ನ ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕುರುಬ ಸಮುದಾಯ ಮತ್ತೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳಿಂದ ಇವತ್ತು 80 ಸೀಟುಗಳನ್ನ ಬಂದಂತಹ ಪಕ್ಷವನ್ನ ಬೆಂಬಲಿಸಿಕೊಂಡು ಇವತ್ತು ಸರ್ಕಾರ ನಡೆಸುವಂತಹ ಸಮ್ಮಿಶ್ರ ಸರ್ಕಾರದ ರೂವಾರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿಗಳು ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು. ಅವರು ಒಕ್ಕಲಿಗ ಸಮುದಾಯದ ಮುಖ್ಯಮಂತ್ರಿಗಳಲ್ಲ. ನಾವು ಅವರನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅಂತಂದೇಳಿ ಸ್ವೀಕಾರ ಮಾಡಿದ್ದೀವಿ. ಬಹುಶಃ ಈ ನಿಟ್ಟಿನಲ್ಲಿ ಕಳೆದ 3-4 ದಿನಗಳ ಹಿಂದುಗಡೆ ನಡೆದಂತಹ ಪ್ರಕ್ರಿಯೆಗಳನ್ನು ನಾವು ಗಮನಿಸಿದಾಗ ಆಯಕಟ್ಟಲ್ಲಿರತಕ್ಕಂತಹ ಕುರುಬ ಸಮುದಾಯದ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆಯನ್ನ ಮಾಡಿ ಅವರಿಗೆ ಹುದ್ದೆಗಳನ್ನು ಕೂಡ ಕಲ್ಪಿಸಿ ಕೊಡದೇ ಇರತಕ್ಕಂಥದ್ದು ಬಹಳ ದೊಡ್ಡ ದುರಂತ ಅನ್ನುವಂಥದ್ದು. ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಮಾಧ್ಯಮದ ಮೂಲಕ ಒಂದಿಷ್ಟು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಬಹುಶಃ ಇದೆಲ್ಲ ಕನ್ನಡದಲ್ಲಿ ಹೋಗ್ತಾ ಇದೆ. ಕನ್ನಡದಲ್ಲಿ ಹೇಳಿದ್ದನ್ನು ಅವ್ರಿಗೆ ಹೆಂಗ್ ಮುಟ್ಟಿಸ್ತಿರೋ ಗೊತ್ತಿಲ್ಲ. ಬಹುಶಃ ಸಿದ್ದರಾಮಯ್ಯನ ಇದೇ ರೀತಿಯಾಗಿ ನೀವು ಸೈಡ್ ಲೈನ್ ಮಾಡಿದ್ರೆ, ರಾಹುಲ್ ಗಾಂಧಿ ಅವರಾಗ್ಲಿ, ವೇಣುಗೋಪಾಲ್ ಅವರಾಗ್ಲಿ, ಲೋಕಸಭೆಯಲ್ಲಿ ನೀವು 15 ಸೀಟನ್ನು ಕೂಡ ಕಾಂಗ್ರೆಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಇದನ್ನ ಮಾಧ್ಯಮದವರು ರಾಹುಲ್ ಗಾಂಧಿ ತನಕ ಮುಟ್ಸೋರು ವ್ಯವಸ್ಥೆಯನ್ನು ಮಾಡಿ ಸಿದ್ದರಾಮಯ್ಯನ ಏನಾದ್ರು ಕಡೆಗಣಿಸಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ 3 ಕಾಸಿನ ಬೆಲೆ ಇರೋದಿಲ್ಲ, 3 ಸೀಟ್ ಗೆಲ್ಲೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಶೇಡಿನ ರಾಜಕಾರಣವನ್ನ ಬಿಟ್ಟು ಸಾಮರಸ್ಯದ ರಾಜಕಾರಣವನ್ನ ಮಾಡಿದ್ರೆ ಬಹುಶಃ ನಿಮ್ಮ ಮುಂದಿನ ರಾಜಕೀಯದಲ್ಲಿ ಭವಿಷ್ಯ ಇದೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಟಗರಿನ ಕಾಳಗ ಅಂತ ಕೇಳಿರ್ಬೋದು. ಟಗರಿನ ಕಾಳಗ, ಈ 2 ಟಗರು ಉಡ್ಡಿ ಹೊಡಿಬೇಕಾದ್ರೆ ಒಂದು ಟಗರು ಉಡ್ಡಿ ಹೊಡೆದಿದ ತಕ್ಷಣ ಹಿಂದಕ್ಕೆ ಹೋಗ್ತತೆ, ಟಗರು ಹಿಂದಕ್ಕೆ ಹೋಗುತ್ತೆ. ಆ ಟಗರು ಹಿಂದಕ್ಕೆ ಹೋಗುತ್ತೆ ಅಂತ ತಿಳ್ಕೊಂಡು ಎದುರಾಳಿ ಏನಾದರೂ ಸೋಲ್ತು ಅಂತ ತಿಳ್ಕೊಂಡ್ರೆ ಅವ್ನು ಮೂರ್ಖತಾನ. ಆದ್ರೆ ಆ ಟಗರು ಹಿಂದಕ್ಕೆ ಹೋಗೋದು ಪಿಚ್ ತಗೊಳಕ್ ಹೋಗುತ್ತೆ ಅಂತಂದು ತಿಳ್ಕೋಬೋದು. ಪಿಚ್ ತಗೊಳ್ತಾ ಇದೆ ಅಂತ ಭಾವಿಸ್ಕೊಂಡಿದ್ದೀನಿ ನಾನು. ಯಾವಾಗ ಬೇಕಾದ್ರೂ ಹೊಡಿಬೋದು. ನಾವು ಆಸೆ ಕಂಡಿದ್ದೀವಿ ಅದು ಬೀಸ್ಬೇಕು ಅಂತ. ಇದು ಹೋರಾಟ ಅಲ್ವಾ, ಹೋರಾಟ ಮಾಡಿ ತಗೋಣ ಅಂತ. ಯಾರೇನೋ ಒಂದು ಇಲ್ಲಿ ಬಂದೈತಿ ಹಿಂಗೆ ಕೊಡ್ರಿ ಅಂತಂದು ಯಾರೋ ಸೀಟನ್ನು ಕೊಡೋದಿಲ್ಲ. ಹೋರಾಟ ಮಾಡಿ ತಗೋಣ ಅಂತ ಹಕ್ಕನ್ನ ಹೋರಾಟ ಮಾಡಿ ತಗೊಂತೀವಲ್ಲ. ಒಂದೇ ಸಲ ನಾವು ಮಾಡೇ ಮಾಡ್ತೀವಿ. ನಾವೇನು ಹೇಳ್ತೀವಲ್ಲ ಅದು ಮಾಡ್ತೀವಿ. ಇದು ಕಾಗಿನೆಲೆ ಶ್ರೀಗಳ ಎಚ್ಚರಿಕೆ, 5 ಎಚ್ಚರಿಕೆಗಳು. ಇದು ನೇರವಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕಾಗಿನೆಲೆ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಸಮುದಾಯದ ಪರವಾಗಿ ಕೊಟ್ಟಿದಾರೋ ಅಥವಾ ಸಿದ್ದರಾಮಯ್ಯ ಪರವಾಗಿ ಕೊಟ್ಟಿದಾರೋ ಅಥವಾ ಸಿದ್ದರಾಮಯ್ಯಗೆ ಗೊತ್ತಿಲ್ಲದಂಗೆ ಮಾತಾಡಿರ್ತಕ್ಕಂಥದ್ದು ಏನೇ ಇದ್ರು ಕೂಡ ಅಂಥದ್ದೊಂದು ಸ್ಪಷ್ಟ ಸಂದೇಶ ಹೈಕಮಾಂಡ್ಗೆ ಹೋಗಿದೆ. ಹಾಗಾಗಿ ನಿನ್ನೆ ನಂಜಾವದ ಶ್ರೀಗಳು ಕೂಡ ಕುಮಾರಸ್ವಾಮಿ ಈ ಕಡೆ ಡಿ ಕೆ ಶಿವಕುಮಾರ್ ಪಕ್ಕ ಕೂಡಿಸ್ಕೊಂಡು ಮತ್ತೆ ಆದಿಚುಂಚನಗಿರಿಯ ನಿರ್ಮಲಾ ಶ್ರೀಗಳು ಕೂಡ ಇದ್ರು. ಆ ಸಂದರ್ಭದಲ್ಲಿ ನಂಜಾವದ ಶ್ರೀ ನೀಡಿದಂಥ ಪೊಲಿಟಿಕಲ್ ವಾರ್ನ್ಗಳು ನೋಡ್ಕೊಂಬರೋಣ. ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಏನಾದ್ರೂ ಕುಮಾರಸ್ವಾಮಿ ಅವ್ರಿಗೆ ಆಯ್ತು ಆಗಿ ಅಂತ ಹೇಳಿದ್ರೆ, ಅವ್ರ ಸರ್ಕಾರಕ್ಕೆ ಆಯ್ತು ಆಗಿ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಈ ಸಮುದಾಯದ ಮುಖೇನ ಎದುರಿಸಬೇಕಾಗ್ತದೆ ಅನ್ನುವಂತ ಅವರಿಗೆ ಅವ್ರದೇ ಆದ ಕನಸುಗಳನ್ನ ಏನು ಕಟ್ಕೊಂಡಿದ್ದಾರೆ, ಈ ರಾಜ್ಯವನ್ನ ನಾನು ಈ ರೀತಿ ಮಾಡಬೇಕು ಆಗಿ ಅಂತೇಳಿ, ಅದನ್ನ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನ ಮೋದಿ ಅವರು ಕೊಡಬೇಕಾಗ್ತದೆ. ಕೊಡ್ಲಿಲ್ಲ ಹಾಗೆ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಸದಾನಂದ ಗೌಡ್ರನ್ನ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಗ ಇಳಿಸಿದಾಗ
ಈ ಸಮುದಾಯ ಯಾವ ರೀತಿ ಪ್ರತಿರೋಧ ಒಡ್ಡಿತು ನಿಮಗೆ ಗೊತ್ತಿದೆ. ಆ ಪ್ರತಿರೋಧ ಒಡ್ಡದ ಆದ ಚುನಾವಣೆಯಲ್ಲಿ ಎಷ್ಟಿದ್ದು ಸಂಖ್ಯೆ ಎಷ್ಟಕ್ಕೆ ಇಳೀತು ಅಂತೇಳಿ ಕೂಡ ನಿಮಗೆ ಗೊತ್ತಿದೆ. ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಒಬ್ಬ ಭೇದಿಗಿನ ಕಡಿಯಾಗಿ ಶಿವಕುಮಾರ್ ಅವರು ಓಡಾಡಿದ್ರು, ಅದಕ್ಕೆ ಏನೇನೆಲ್ಲ ಈಗ ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಗೊತ್ತಿರುವಂಥದ್ದೇ. ಅದರಿಂದ ಮತ್ತೆ ಆ ಕೆಲಸವನ್ನ, ಆ ಪ್ರಹಾರವನ್ನ ಕುಮಾರಸ್ವಾಮಿ ಅವರ ಮೇಲೆ, ಅವ್ರ ಸರ್ಕಾರದ ಮೇಲೆ ಏನಾದ್ರೂ ಮಾಡಿದ್ದೇ ಆದ್ರೆ ಈ ಸಮುದಾಯ ಯಾರನ್ನು ಕೂಡ ಕ್ಷಮಿಸೋದಿಲ್ಲ ಅನ್ನುವಂತ ಸೂಚ್ಯ ಎಚ್ಚರಿಕೆಯನ್ನ ಈ ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಕೊಡ್ತಾರೆ. ಅದರಿಂದ ಕುಮಾರಸ್ವಾಮಿ ಅವರು ಎಷ್ಟು ದಿನ, ಎಷ್ಟು ತಿಂಗಳು, ಎಷ್ಟು ವರ್ಷ ಆಡಳಿತ ನಡೆಸ್ತಾರೆ ಅನ್ನುವಂಥದ್ದು ಮುಖ್ಯ ಅಲ್ಲ. ಇನ್ನೊತ್ತು ಕುರುಬ ಸಂಘದ ಅಧ್ಯಕ್ಷರು ಏನು ಎಚ್ಚರಿಕೆ ಕೊಟ್ಟಿದ್ರು ನೋಡಿ, ಕುರುಬ ಅಧಿಕಾರಿಗಳನ್ನ ಬೇಕಾಬಿಟ್ಟಿಯಾಗಿ ವರ್ಗಾವಣೆ ಮಾಡ್ತಾ ಇದ್ರಿ, ತೊಂದರೆ ಕೊಡ್ತಾ ಇದ್ರಿ. ಮತ್ತೊಂದು ಕಡೆ ಕಾಗಿನೆಲೆ ಶ್ರೀಗಳು ಕೂಡ ಹೇಳಿದ್ರು, ಕುಮಾರಸ್ವಾಮಿ ಅದನ್ನ ವರ್ಗಾವಣೆ ಮಾಡಿಲ್ರಿ, ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರತಿಕ್ರಿಯೆಯನ್ನು ಚುಟುಕಾಗಿ ಕುಮಾರಸ್ವಾಮಿ ನೀಡಿದರು. ನಾನು ಯಾರು ಟ್ರಾನ್ಸ್ಫರ್ ಮಾಡಿಲ್ವಲ್ಲ, ಇನ್ನು ಧರ್ಮಸ್ಥಳದ ಶಾಂತಿವನದಿಂದ ಚಿಕಿತ್ಸೆ ಮುಗಿಸಿಕೊಂಡು ಡಿಸ್ಚಾರ್ಜ್ ಆದಂತ ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಈ ಕುರಿತು ಕೇಳಿದಾಗ ಅದ್ರ ಬಗ್ಗೆ ನಾನು ಏನು ಮಾತಾಡಲ್ರಿ, ನೋ ಕಮೆಂಟ್ ಅಂತ ಹೇಳಿದ್ರು ಸಿದ್ದರಾಮಯ್ಯ. ನಾನು ಮಾತಾಡಬೇಕು ಅಂದ್ರೆ ನಾನೇ ಕರೆದು ಮಾತಾಡ್ತೀನಿ. ನಟರಪ್ಪ ನಾ ಬಂದಿರೋದು ಇಲ್ಲಿ ಕರಾವಳಿ ಕುರುಬರ ಸಂಘಕ್ಕೆ. ನಡ್ರಿ, ಈಗ ಬೇರೆ ವಿಚಾರ, ನಾನು ಖಾಸಗಿಯಾಗಿ ಬಂದಿರೋದು. ನಡ್ರಿ, ನಾನು ಬಂದಿರೋದು ಇಲ್ಲಿ ಕರಾವಳಿ ಕುರುಬರ ಸಂಘಕ್ಕೆ. ಅವ್ರ ಕಷ್ಟ ಸುಖ ಕೇಳಕ್ ಬಂದಿದ್ದೀರ ಹೊತ್ತು ನಿಮ್ ಕಷ್ಟ ಸುಖ ಕೇಳಕ್. ಇನ್ನು ಕುರುಬ ಸಂಘದ ಅಧ್ಯಕ್ಷರಾದಂತ ರಾಜೇಂದ್ರ ಸಣ್ಣಕ್ಕಿ ಕೂಡ ಮಾತಾಡಿದ್ದಾರೆ. ಯಾವ ರೀತಿ ನಮ್ಮ ಸಮಾಜದ ಅಧಿಕಾರಿಗಳನ್ನ ಈ ಸರ್ಕಾರ ತೊಂದರೆ ಕೊಡ್ತಾ ಇದೆ, ಬೇಕಾಬಿಟ್ಟಿ ವರ್ಗಾವಣೆ ಮಾಡ್ತಾ ಇದೆ, ಅವರು ಗಂಭೀರ ಆರೋಪ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಗಳ ಪರಮಾಧಿಕಾರವನ್ನು ಕ್ವಶನ್ ಮಾಡ್ತಾ ಇಲ್ಲ, ನಮ್ಮ ಸಮಾಜಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ಕ್ವಶನ್ ಮಾಡ್ತಾ ಇದ್ದೀವಿ. ನಮ್ಮ ಸಮಾಜದ ಅಧಿಕಾರವನ್ನು ಟಾರ್ಗೆಟ್ ಮಾಡಿ ವರ್ಗಾವಣೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಪೋಸ್ಟಿಂಗ್ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಕಳವಳ ಮತ್ತು ವರ್ಗಾವಣೆ ಮಾಡಿ ಆಡಳಿತ ಮಾಡಿದ್ರಂದ್ರೆ ನೀವು ಅವ್ರಿಗೆ ಪೋಸ್ಟಿಂಗ್ ಕೊಡಿ. ಈ ಸ್ವಾಮೀಜಿಗಳು ನಿಜವಾಗ್ಲೂ ಈ ತರ ಬೀದಿಗಳು ಮಾತಾಡಕ್ಕೆ ಶುರು ಮಾಡಿದ್ರೆ ಏನೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ಬಿಜೆಪಿ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ನೀವು ಮೋದಿ ಅವ್ರನ್ನ ಯಾಕೆ ಮಾತಾಡಿದ್ರಿ, ಯಾವ ಸಮಸ್ಯೆ, ನಿಮ್ಮನೆ ಸಮಸ್ಯೆಗೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರಿ ಅನ್ನುವ ಅಭಿಪ್ರಾಯಗಳನ್ನು ಕೂಡ ಬಿಜೆಪಿ ನಾಯಕರು ಶೋಭಾ ಕರಂದ್ಲಾಜೆ, ರವಿಕುಮಾರ್ ಕೂಡ ಮಾತಾಡಿದರು. ಸಮಾಜ ಮತ್ತು ಸ್ವಾಮೀಜಿಗಳು ಎಲ್ಲರಿಗೂ ಸೇರಿರುವಂತವರು. ಸ್ವಾಮೀಜಿಗಳಿಗೆ ಪಕ್ಷ ಇಲ್ಲ, ಯಾವುದೇ ಸ್ವಾಮೀಜಿಗಳಿಗೆ ಪಕ್ಷ ರಾಜಕಾರಣ ಸಲ್ಲದು ಕೂಡ. ಯಾಕಂದ್ರೆ ಆ ಮಠಕ್ಕೆ ಎಲ್ಲ ಭಕ್ತರು ಹೋಗ್ಬೇಕಾಗುತ್ತೆ, ಯಾವುದೋ ಒಂದು ಪಕ್ಷದ ಭಕ್ತರು ಹೋಗುವಂತದಲ್ಲ. ಸಮಾಜ ಜನ ಎಲ್ಲ ನೋಡ್ತಾ ಇದ್ದಾರೆ. ಸಾಣೆಹಳ್ಳಿ ಸ್ವಾಮೀಜಿ ಅವರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ರು, ಸಾಣೆಹಳ್ಳಿ ಸ್ವಾಮೀಜಿ ಅವರು ಅತ್ಯಂತ ಪ್ರಭಾವಿ ಸ್ವಾಮೀಜಿ ಮತ್ತು ಅತ್ಯಂತ ಪ್ರಬುದ್ಧ ಸ್ವಾಮೀಜಿಗಳಾಗಿದ್ದಂಥವ್ರು. ಅವರು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ಪ್ರವೇಶವೂ ಮಾಡೋದಿಲ್ಲ, ರಾಜಕಾರಣದ ಬಗ್ಗೆ ಮಾತು ಕೂಡ ಆಡಲ್ಲ. ಅಂಥವ್ರಿಗೆ ರಾಜಕೀಯ ಪ್ರವೇಶ ಮಾಡಬಾರ್ದು, ರಾಜಕೀಯ ಮಾತಾಡಬಾರ್ದು ಅಂತೇಳಿ ಕುಮಾರಸ್ವಾಮಿ ಅವರು ಆ ಸ್ವಾಮೀಜಿಯವ್ರನ್ನ ಸಂಬೋಧನೆ ಮಾಡಿಯೇ ಹೇಳಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರು ನಿನ್ನೆ ಏನು ಜಯಂತಿ ಸಂದರ್ಭದಲ್ಲಿ ಇದು ಮಾಡಿದ್ದಾರೆ. ಇದು ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ತೋರಿಸುತ್ತೆ ಮುಖ್ಯಮಂತ್ರಿಗಳದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿ ಮೋದಿಯವರ ಸರ್ಕಾರ ಕಳೆದ 4 ವರ್ಷಗಳಲ್ಲಿ ಕೊಟ್ಟಿರುವಂಥ ಯೋಜನೆಗಳನ್ನು ನೋಡಿದರೆ ಕರ್ನಾಟಕದ ಬಗ್ಗೆ ಅವರು ಎಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರು ಬೇರೆ ಯಾರಿಗೂ ಕೂಡ ಪ್ರೂವ್ ಮಾಡುವಂತ ಅಗತ್ಯ. ಇನ್ನು ಇವತ್ತಿನ ಚರ್ಚೆಯ ಬಿಗ್ ಕ್ವಶನ್ ನೋಡ್ಕೊಂಡ್ಬರೋಣ. ಸೊ ಇಡೀ ಇವತ್ತಿನ ವಿದ್ಯಮಾನದ ಸೆಂಟರ್ ಪಾಯಿಂಟ್ ಇರತಕ್ಕಂಥ ಕಾಗಿನೆಲೆ ಶ್ರೀ ಹೇಳಿಕೆ. ಕಾಗಿನೆಲೆ ಶ್ರೀ ಹೇಳಿಕೆ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ರವಾನಿಸಿದ್ರ, ನನ್ನ ವಿಚಾರದಲ್ಲಿ ತಾವು ಯಾವುದೇ ತೀರ್ಮಾನಕ್ಕೆ ಬರೋದೇ ಆದ್ರೆ ಅದರ ಅಪಾಯ ತಾವು ಎದುರಿಸಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆ ಕಾಗಿನೆಲೆ ಶ್ರೀ ಮೂಲಕ ರವಾನಿಸ್ತಾರ ಅನ್ನೋದು. ಹಾಗಾದ್ರೆ ಇದು ನಿಜವಾಗಲೂ ಕೂಡ ಕಾವಿ ಪಾಲಿಟಿಕ್ಸ್ ಎಂಟ್ರಿ ಆಯ್ತಾ? ಎರಡು ಸಮುದಾಯಗಳ ಪ್ರಭಾವಿ ಸ್ವಾಮೀಜಿಗಳು ಈ ರೀತಿ ಬಹಿರಂಗವಾಗಿ ನಡೀತಾ ಇರತಕ್ಕಂತ ಬೀದಿ ಜಗಳದ ಏನು ರಾಜಕಾರಣ ಇದೆ, ಆ ರಾಜಕಾರಣದ ಇವ್ರು ಯಾಕೆ ಎಂಟ್ರಿ ಆದ್ರು? ಇವರು ಸಮುದಾಯದ ಹಿತಾಸಕ್ತಿನ ಅಥವಾ ನಾಯಕರ ಹಿತಾಸಕ್ತಿನ ಕಾಯುವ ಪ್ರಶ್ನೆಗೆ ಇವರು ಹೊರಗಡೆ ಬಂದ್ರು ಅನ್ನೋಂಥ ಚರ್ಚೆ ಮಾಡ್ತೀನಿ. ಜೊತೆಗೆ ಕಾಂಗ್ರೆಸ್ನ ವಕ್ತಾರು ಹಿರಿಯ ನಾಯಕರಂತ ನಾಗರಾಜ್ ಯಾದವ್ ಇದ್ದಾರೆ, ಹಾಗೆಯೇ ನಮ್ಮ ಜೊತೆಗೆ ಬಿಜೆಪಿಯ ಯುವ ನಾಯಕರು ವಕ್ತಾರಂತ ವಿವೇಕ್ ರೆಡ್ಡಿ ಇದ್ದಾರೆ, ಹಾಗೆಯೇ JDS ನ ಹಿರಿಯ ನಾಯಕರು ವಕ್ತಾರಂತ LR ಶಿವರಾಮೇಗೌಡ ಇದ್ದಾರೆ, ಹಾಗೆ ನಮ್ಮ ಜೊತೆಗೆ ವಕೀಲರ ಸಂಘದ ನಿರ್ದೇಶಕರಂತ ಮಲ್ಲಯ್ಯ ಅವರಿದ್ದಾರೆ, ಹಾಗೆಯೇ
ಕುರುಬ ಸಂಘದ ರಾಜ್ಯ ಉಪಾಧ್ಯಕ್ಷರಂತ ರಾಜ್ಕುಮಾರ್ ಎಲ್ಲರನ್ನೂ ಸ್ವಾಗತ ಮಾಡ್ತಾರೆ. ನೇರವಾಗಿ ನಾನು ನಾಗರಾಜ್ ಅವರಿಗೆ ಕೇಳ್ತೇನೆ. ನಾಗರಾಜ್ ಅವರೇ, ಇವತ್ತು ಒಂದು ಮಾತಿದೆ, ಡಾಕ್ಟರ್ ರಾಮನ್ ಅವರು ಲೋಯ ಒಂದು ಮಾತನ್ನು ಹೇಳ್ತಾರೆ. ನಮ್ಮ ಭಾರತದ ರಾಜಕಾರಣ ಹೇಗಿದೆ ಅಂತಂದ್ರೆ, ಧರ್ಮ ದೀರ್ಘಕಾಲೀನ ರಾಜಕಾರಣ ಅಲ್ಪಕಾಲೀನ ಧರ್ಮ ಅಂತ. ನಾವೇನೇ ಮುಖವಾಡ ಇಟ್ಕೊಂಡ್ರೆ ಹಿಂದ್ಗಡೆ ಒಂದು ಧರ್ಮ ಜಾತಿ ರಾಜಕಾರಣ ಮಾಡುತ್ತೆ. ಸೊ ಇದನ್ನು ಬಹಿರಂಗವಾಗಿ ಕೆಲವರು ಮಾಡ್ತಾರೆ, ಕೆಲವರು ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಸೊ ಇಲ್ಲಿ ಬಂದಿರತಕ್ಕಂಥದ್ದು ಎರಡು ಪ್ರಬಲ ಸಮುದಾಯಗಳ, ಎರಡು ಪ್ರಬಲ ನಾಯಕರ ನಡುವಿನ ಒಂದು ರಾಜಕೀಯ ಜಿದ್ದಾಟ. ರಾಜಕೀಯದಲ್ಲಿ ಇದು ಸರ್ವೇ ಸಾಮಾನ್ಯ. ಅನೇಕ ಸಂದರ್ಭ ನಾವು ನೋಡ್ಕೊಂಡು, ಯಡಿಯೂರಪ್ಪನವ್ರು ಜೈಲಿಗೆ ಹೋಗಿ ಬಂದಾಗಲೂ ಕೂಡ ವೀರಶೈವ ಲಿಂಗಾಯತ ಸ್ವಾಮೀಜಿಗಳು ಶಿವರಾಮಗೌಡರೆ ಬೀದಿಗಿಳಿದಿದ್ರು, ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸಿದ್ದರಾಮಯ್ಯ ಮಾಡಿದಾಗ ಕೂಡ ಅನೇಕ ಸ್ವಾಮಿಗಳು ಪರ ವಿರೋಧದ ರಾಜಕೀಯ ಆಯಿತು. ಹಿಂದೆ ಇದೇ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ವಕೀಲರ ಅಧಿಕಾರಿಗಳನ್ನು ಭಾಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಗುಲ್ಬರ್ಗ ಬೀದರ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ, ನನ್ನ ಸಮಾಜ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡೋಣ, ನಾನು ನೋಡ್ಕೊಂಡು ಕೊಡಲ್ಲ ಅನ್ನೋದು. ಸೊ ಈ ವಿಚಾರಗಳನ್ನ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಸ್ವಾಮೀಜಿಗಳು ಕೂಡ ದಾಳ ಆಗ್ತಾ ಇದ್ದಾರೆ ಅಂತ. ನೋಡಿ, ಕುಮಾರಸ್ವಾಮಿಯವರಾಗಲಿ ಸಿದ್ದರಾಮಯ್ಯ ಸಾಹೇಬರಾಗಲಿ ಎರಡು ಪ್ರಮುಖವಾಗಿರ್ತಕ್ಕಂಥ ಸಮುದಾಯಗಳು, ಎರಡು ಪ್ರಮುಖ ನಾಯಕರ ವಿಚಾರದಲ್ಲಾಗಿರ್ತಕ್ಕಂಥ ವಿಚಾರಗಳಲ್ಲಿ ಇವತ್ತು ಈ ಚರ್ಚೆಗಳೆಲ್ಲ ಬಂದಿರತಕ್ಕಂಥದ್ದು. ಎರಡೂ ನಾಯಕರುಗಳು ಆಕಸ್ಮಿಕವಾಗಿ ಅವರವರ ಜನಾಂಗದಲ್ಲಿ ರೆಪ್ರೆಸೆಂಟೇಟಿವ್ ಹುಟ್ಟು ಬಂದಿರ್ತಾರೆ. ಅವ್ರು ಯಾರು ಕೂಡ ಅಪ್ಲಿಕೇಶನ್ ಹಾಕೊಂಡು ಬಂದವರಲ್ಲ. ಬಟ್ ಒಬ್ಬರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು, ಇವರು ಒಂದ್ಸಲಿ ಈಗ ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿ ಈಗ ಮತ್ತೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಇವರು ರಾಜ್ಯಕ್ಕೆ ಸೇರಿರ್ತಕ್ಕಂಥ ಆಸ್ತಿ ಅನ್ನೋದು ನನ್ನ ಭಾವನೆ. ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿಗಳು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನಾವು ಅಷ್ಟೊಂದು ಅವರು ಸ್ವಾಮೀಜಿಯವರು ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತನೂ ಅವುಗಳನ್ನ ಯಾವುದನ್ನ ಸ್ವೀಕಾರ ಮಾಡಬೇಕು. ಒಂದು ನಿಮಿಷ ಸರ್, ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಲವಾರು ಜನ ಟೀಕೆ ಟಿಪ್ಪಣಿಗಳು ಬೆಂಬಲ ಕೊಡ್ತಕ್ಕಂಥವ್ರು ಇರ್ತಾರೆ. ಮುಖ್ಯಮಂತ್ರಿಗೆ ಬೆಂಬಲ ಕೊಡೋರು ಇರ್ತಾರೆ, ತೆಗಳೋರು ಇರ್ತಾರೆ. ಎಲ್ಲವನ್ನೂ ಕೂಡ ಗಮನಿಸಿ ಯಾವುದು ಸಂವಿಧಾನಬದ್ಧವಾಗಿದೆ ಅದನ್ನು ತಗೊಂಡು ಕೆಲಸ ಮಾಡ್ತಕ್ಕಂಥ ಪ್ರಬುದ್ಧತೆ ಮುಖ್ಯಮಂತ್ರಿಗಳಿಗಿದೆ. ಅದೇ ರೀತಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಈ ಎಲ್ಲ ಸಂಕುಚಿತ ರಾಜಕಾರಣಗಳು ಇವರು ಯಾರು ಕೂಡ ಬಲಿಯಾಗೋದಿಲ್ಲ. ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥದ್ದು ಬೆಟ್ರು ನಾನು ಭಾವಿಸಿದ್ರೆ ಹೊರತು ಸ್ವಾಮೀಜಿಗಳು ಇಬ್ಬರೂ ಕೂಡ ಅವರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರೆ ಒತ್ತು ಅದು ಡೈರೆಕ್ಟ್ ಆಗಿ ನನ್ನ ಸಮುದಾಯದ ಮುಖ್ಯಮಂತ್ರಿ ಆಗಿದ್ದಾರೆ, ಇಲ್ಲ ಅವರು ನಮಗೆ ಕೊಟ್ಟರೆ ರಾಹುಲ್ ಗಾಂಧಿ ಎಚ್ಚರಿಕೆ ಕೊಟ್ಟು ಹೈಕಮಾಂಡ್ಗೆ ಯಾರು ಕೂಡ ಎಚ್ಚರಿಕೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನ ಯಾರು ಸ್ವೀಕಾರ ಮಾಡಲ್ಲ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸ್ವಾಮೀಜಿಗಳನ್ನು ರಾಜಕೀಯ ತರೋದು ಬೇಡ, ಅವ್ರಿಗೆ ನಾವು ಟಿಕೆಟ್ ಮಾಡೋದು ಬೇಡ. ಸ್ವಾಮೀಜಿಗಳನ್ನ ಬುದ್ಧಿವಾದ ಹೇಳೋಷ್ಟು ದೊಡ್ಡವರು ನಾವಲ್ಲ. ಸರ್ಕಾರದ ಅಸ್ತಿತ್ವದ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ನೀವು ಕೂಡ ಸಮಾಜದ ನಾಯಕರು, ಇಬ್ರು ಕ್ಷಿಪ್ರ ರಾಜಕೀಯವಾದಂಥ ಬೆಳವಣಿಗೆ ಕಾರಣಕರ್ತರು, ಈ ಸರ್ಕಾರಕ್ಕೆ ಧಕ್ಕೆ ಬರಬಾರ್ದು ಅಂತ ನಿನ್ನಿಂದ ಅಂದೇವ ಸ್ವಾಮಿಗಳು. ಇವತ್ತು ರಾಹುಲ್ ಗಾಂಧಿ ನೇರ ಎಚ್ಚರಿಕೆ ಕೊಡ್ತಾರೆ ಕಾಗಿನೆಲೆ ಶ್ರೀಗಳು. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯ ಸೈಡ್ ಲೈನ್ ಮಾಡಿದ್ರೆ 3 ಕಾಸಿನ ಬೆಲೆ ಸಿಗಲ್ಲ ಕಾಂಗ್ರೆಸ್ಗೆ, ಬಟ ಬಯಲಾಗಿ ಹೋಗ್ಬಿಡುತ್ತೆ, 3 ಸೀಟು ಗೆಲ್ಲಲ್ಲ ಅಂತ ವಾರ್ನ್ ಮಾಡ್ತಾರೆ. ಸೊ ಹಾಗಾದ್ರೆ ಇಲ್ಲಿ ಅಸ್ತಿತ್ವದ ಪ್ರಶ್ನೆಗಾಗಿ ಸ್ವಾಮೀಜಿಗಳು ದಾಳ ಆಗ್ತಾ ಇದ್ದಾರೆ ಅನ್ನಂತ. ನಂಜಾವದು ನಿನ್ನೆ ಕೆಂಪೇಗೌಡ ಜಯಂತಿ ಉತ್ಸವದ ಸಭೆಯಲ್ಲಿ ನಂಜಾವಧೂತ ಸ್ವಾಮೀಜಿಗಳವರು ಅವರು ಯಾವಾಗಲೂ ಸ್ವಲ್ಪ ನಿಷ್ಠುರವಾದಿಯಾಗಿ ಯಾವುದನ್ನು ಲೆಕ್ಕ ಇಟ್ಕೊಳ್ದಲ್ಲೇ ಮಾತನಾಡ್ತಕ್ಕಂಥ ಸ್ವಾಮೀಜಿಯವರು. ಅವರು ಒಬ್ರು ಸ್ವಾಮೀಜಿಯಾಗಿ ಪೊಲಿಟಿಕಲ್ ಆಸಕ್ತಿ ಜಾಸ್ತಿ ಇಬ್ರು ಸ್ವಾಮೀಜಿಗಳಿಗೂ. ನೀವು ನೀವು ಇಬ್ರು ಸಹಿತ ಕಳೆದ 25 ವರ್ಷದಿಂದ ಯಾವ್ಯಾವ ಸ್ವಾಮೀಜಿಯವರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಿಂದೆಲ್ಲ ಏನಾಗಿತ್ತು, ಮಾಧ್ಯಮಗಳು ಕಡಿಮೆ ಇದ್ದು ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು. ಈಗ ಮಾಧ್ಯಮಗಳು ಜಾಸ್ತಿ, ಹೇಳೋರು ಜಾಸ್ತಿ ಆಗಿದ್ದಾರೆ. ಆದ್ರಿಂದ ಇದಕ್ಕೆ ಪಾಸ್ ಆಗುತ್ತೆ, ಏನೂ ಆಗಿಲ್ಲ. ಹೋಗಿ ತಾಲೂಕುಗಳಿಗೆ ಹೋಗಿ ಆ ಮೆಸೇಜ್ ಏನ್ ಪಾಸ್ ಆಗುತ್ತೆ? ಒಂದ್ ನಿಮಿಷ, ಮಾಧ್ಯಮದಲ್ಲಿ ಪಾಸ್ ಆಗ್ತಾ ಇದೆ, ಇದು ಮಾಧ್ಯಮದಲ್ಲಿ ಪಾಸ್ ಆಗ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಮಾಡಿ ಕಾಗಿನೆಲೆ ಸ್ವಾಮಿಗಳು ರಾಹುಲ್ ಗಾಂಧಿ ಎಚ್ಚರಿಕೆ ಕೊಡಿ ಅಂತ ಮಾಧ್ಯಮದಲ್ಲಿ ನಾವು ಹೇಳಿದ್ವಿ. ಕಾಗಿನೆಲೆ ಸ್ವಾಮೀಜಿಯವರು ಯಾವುದೋ ವರ್ಗಾವಣೆ ಬಗ್ಗೆ ಕೆಲವು ವಿಚಾರಗಳು ಅವರಿದ್ದಾರೆ, ಇಬ್ರು ನಾ ಕೇಳ್ತೀನಿ. ಅಲ್ಲ, ನನಗೆ ನಾನು ಮಲ್ಲಯ್ಯನವರು ಬೇರೆ ಟಿವಿನಲ್ಲಿ ಕುಳಿತಿದ್ವಿ, ಅಲ್ಲಿ ಚರ್ಚೆ ಆಯ್ತು. ಅಲ್ಲಿ ಬೇರೆ ಮುಖಂಡರು, ಜನಾಂಗದ ಮುಖಂಡರು, ನಾಯಕರು ಬಂದಿರೋ ಚರ್ಚೆ ಆಯ್ತು. ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದ್ರೆ, ಸ್ವಾಮೀಜಿ ಅವರು ನಾವ್ ಹೇಳಿದಂಗೆ ಹಿನ್ನಡೆದಲ್ಲಿ ಮಾಡ್ತಿದ್ರು, ಮುನ್ನಡೆದಲ್ಲಿ ಹೇಳಿದ್ದಾರೆ. ಅದು ಅವರ ಅಭಿಪ್ರಾಯಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಅದನ್ನೇನು ನಾವು ತೆಗೆದಾಕಕ್ಕೂ ಆಗಲ್ಲ, ಅದನ್ನು ತಗೊಳ್ಳಕ್ಕೂ ಆಗೋದಿಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಇವತ್ತು ಈ ಸರ್ಕಾರ, ನಮ್ಮ ಕಾಂಗ್ರೆಸ್ ಜೊತೆನಲ್ಲಿರ್ತಕ್ಕಂಥ ನಮ್ಮ ಸರ್ಕಾರ ಯಾವ ಅಡಚಣೆನೂ ಇಲ್ದಲೆ 5ನೇ ತಾರೀಕು ಬಡ್ಜೆಟ್ ಮಂಡಿಸಿ ರೈತರು ಸಾಲ ಮನ್ನಾ ಮಾಡೋದ್ರ ಬಗ್ಗೆ ನಮ್ಮ ಸರ್ಕಾರ
ಯೋಚನೆ ಮಾಡ್ತಾ ಇದೆ. ವೇಕರೇ, ಇದು ಯಾವ್ದು ಬಗ್ಗೆ ನಿಮ್ quick ಯೋಚನೆ comment, ಮಾಡ್ತಾ ಇದೆ. ನಿಮ್ quick comment. ಇಬ್ರು ಸ್ವಾಮೀಜಿಗಳು ಬಂದಿದ್ದಾರೆ ಅಂತಂದ್ರೆ ಅವರು ಸಮಾಜದ ಪ್ರತಿನಿಧಿ ಅಂತಾನೆ ಅವ್ರು ಮಾತಾಡ್ತಾ ಇರೋದು. ಅಥವಾ ಒಂದು ಬರೇ ಒಂದು ಮಠ ಅಂತ ಅಂದ್ರೆ ನಾವು ಇಲ್ಲಿ ಸೀರಿಯಸ್ ಆಗ್ತಿರ್ಲಿಲ್ಲ. ನೋಡಿ ನಮ್ಮ ಸಮಾಜ ಟಗರು ಅಂತ ಶಬ್ದ ಬಳಸ್ತಾರೆ, ಅದು ಹಿಂದೆ ಹೋಗಿದೆ ಅಂದ್ರೆ ಡಿಚ್ಚಿ ಹೊಡೆಕೆ ಅಂತ. ಇಲ್ಲಿ ಒಂದ್ ಕಡೆ ಹೇಳ್ತಾರೆ ನೋಡಿ ಡಿ ಕೆ ಶಿವಕುಮಾರ್ ನೀವು ಪೊಲೀಸ್ ತರ ಕೆಲಸ ಮಾಡಿದ್ರಿ ಸರ್ಕಾರ ರಚನೆಯಲ್ಲಿ, ಈ ಸರ್ಕಾರ ಉಳಿಸ್ಕೋಬೇಕಾದ ಜವಾಬ್ದಾರಿ ನಿಮಗೂ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ಪೊಲಿಟಿಕಲ್ ಡೆಮಾಕ್ರಸಿಯಲ್ಲಿ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಆ ಪಕ್ಷಗಳು, ಆ ಶಾಸಕರು, ಆ ಹೈಕಮಾಂಡ್ಗಳು ತೀರ್ಮಾನ ಮಾಡಬೇಕಾದಂತ ವಿಚಾರಗಳನ್ನ ಎಲ್ಲೋ ಈ ಸ್ವಾಮೀಜಿಗಳು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ, ಅವರು ವಾರ್ನ್ ಮಾಡ್ತಾರೆ, ಧಮಕಿ ಹಾಕ್ತಾರೆ. ಅಂದ್ರೆ ಸೊ ನಮ್ಮ ಡೆಮಾಕ್ರಸಿಯಲ್ಲಿ ಹೋಗ್ತಾ ಇದೆ. ಇದನ್ನ ಇದು ಹೊಸದಂತ ಹೇಳ್ತಲ್ಲ, ಅಭಿಪ್ರಾಯ ಮಂಡಿಸಿದ್ದಾರೆ. ಧಮಕಿ ಇದು ಅಭಿಪ್ರಾಯ ಅಲ್ಲ, ಇದು ನೀವ್ ಏನ್ ಬೇಕಾದ್ರೂ ಹೇಳ್ಬೋದು. ನಾನು ಹೇಳ್ತಾ ಇದ್ದೀನಿ ಇರ್ಬೋದು. ಒಂದು ಉಗಾರ್ರೆ, ಇದು ಇವತ್ತು ಸಮ್ಮಿಶ್ರ ಸರ್ಕಾರ ಇರೋದು ತನ್ನ ಅಸ್ತಿತ್ವದ ಆಧಾರದ ಮೇಲೆ ಇದೆ. ಅದು ಎಷ್ಟು ದಿನ ಇರುತ್ತೋ ಅದು ಭವಿಷ್ಯ ಹೇಳಬೇಕದು, ಭವಿಷ್ಯ ತೋರಿಸುತ್ತದೆ. ಎಷ್ಟೇ ಜಟಾಪಟಿ ಇದ್ದರೂ ಒಂದಂತೂ ಸತ್ಯ, ಸ್ವಾಮೀಜಿಗಳು ಅವ್ರು ಯಾರದೇ ಮಠದಿಂದಾಗಲಿ, ಸ್ವಾಮೀಜಿಗಳು ಈ ಸಮ್ಮಿಶ್ರ ಸರ್ಕಾರದ ಆಗು ಹೋಗುಗಳ ಬಗ್ಗೆ ಬಹಳ ಪ್ರೊಡಕ್ಟಿವ್ ಕಮೆಂಟ್, ಪಾಸಿಟಿವ್ ಕಮೆಂಟ್ ಕೊಡ್ಬೋದು, ಅಡ್ಡಿ ಇಲ್ಲ. ನೆಗೆಟಿವ್ ಕಮೆಂಟು ಕೊಡ್ಬೋದು. ಆದರೆ ಒಂದು ಸಮುದಾಯಕ್ಕೆ ಸೀಮಿತವಾದ ಎರಡು ಪಂಗಡಗಳಿಗೂ ನಾನು ಹೇಳ್ತಾ ಇದ್ದೀನಿ, ಎನಿ ಕ್ಯಾಸ್ಟ್. ಈ ಸಮ್ಮಿಶ್ರ ಸರ್ಕಾರ ಒಕ್ಕಲಿಗರ ಸಮ್ಮಿಶ್ರ ಸರ್ಕಾರ ಅಲ್ಲ, ಕುರುಬರ ಮಹಾಜನತೆಯ ಸಮ್ಮಿಶ್ರ ಸರ್ಕಾರ. ಮಹಾಜನತೆಯ ಸಮ್ಮಿಶ್ರ ಸರ್ಕಾರ ಆದಮೇಲೆ ಮಹಾಜನತೆಗೆ ಇರುವಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ ಖಂಡಿತವಾಗೂ ಅದನ್ನು ವೆಲ್ಕಮ್ ಮಾಡಬೇಕು. ಆದರೆ ಇವತ್ತು ಒಂದು ಸಮುದಾಯದ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾ ಇರೋದು ಅಥವಾ ನಿಂತಿರೋದು ನೋಡಿದ್ರೆ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಬಹಳ ದುರದೃಷ್ಟಕರವಾದ ಸಂಗತಿ. ಬಟ್ ನಿಮ್ ಪಾರ್ಟಿ ಇದಕ್ಕೆ ಸೀಮಿತ ಆಗಿಲ್ಲ, ನಿಮ್ ಪಾರ್ಟಿ ಏನಿದೆ ಹೊರತಾಗಿಲ್ಲ. ಪಾರ್ಟಿ ಪರವಾಗಿ ಮಾಡಿದ್ರು ಜೈಲಿಗೆ ಹೋಗಿ ಬಂದಾಗ ನಮ್ಮ ಪಾರ್ಟಿ ಪರವಾಗಿ ಮಾಡಿದ್ರು ತಪ್ಪೆ. ಆದ್ರೆ ಒಂದು ಲಾಸ್ಟ್ ಪಾಯಿಂಟ್, ಒಂದೊಂದು ಏನಂತಂದ್ರೆ ನಾವ್ ಏನ್ ಅಪೇಕ್ಷೆ ಮಾಡ್ತೀವಿ ಮಠಗಳಿಂದ. ಇವತ್ತು ಮಠಗಳಿಂದ ಅವರು ಬೋಧನೆ ಮಾಡುವ ಧರ್ಮ ಯಾವ ಬೋಧನೆ, ಯಾರ ರಾಜಕಾರಣಿಗಳಿದ್ದಾರೆ, ಮಠಗಳು ಹೆಂಗ್ ಸೃಷ್ಟಿ ಆಗ್ತವೆ, ಕುಂಬಳಗೌಡ ಹತ್ರ ಮಠ ನಮ್ಗೆ ಗೊತ್ತಿಲ್ಲ. ಇತಿಹಾಸದಲ್ಲಿ ಹೆಂಗ್ ಮಠಗಳು ಸೃಷ್ಟಿ ಆಗ್ತವೆ, ಯಾವ ಮಠ ಪರ್ಯಾಯ ಮಠಗಳು ಕಟ್ತಾರೆ, ಇನ್ಸ್ಟಿಟ್ಯೂಷನ್ಸ್ ನ ಬೆಳೆಸ್ಕೊಂಡಿದ್ದಾವೆ. ಅದಕ್ಕೆ ಮಾತ್ರಕ್ಕೆ ಮಠಗಳು ತಪ್ಪು ಅಂತೇನಲ್ಲ, ಅವರ ಸಮುದಾಯ ಮಾಡ್ತಾ ಇದ್ದಾರೆ. ಅಸ್ತಿತ್ವದೊಳಗೆ ಬಳಕೆ ಮಾಡ್ಕೊಳ್ತಾರೆ. ಅವರು ರಾಜಕೀಯ ಫುಟ್ಬಾಲ್ ಆಗಿರೋದು, ಅವರು ಫುಟ್ಬಾಲ್ ಆಗ್ತಾ ಇದೆ, ಅದು ತಪ್ಪು. ಎಸ್ ರಾಜ್ಕುಮಾರ್ ಅವರೇ, ಮಲ್ಲೇರ್ ಇಬ್ರು ಇದ್ರಿ. ನನ್ನ ಪ್ರಶ್ನೆ ಇರ್ತಕ್ಕಂಥ ಈಗ ರಾಜಕೀಯದ ಒಂದು ಬದ್ದು ಅವ್ರ ಸರ್ಕಾರ, ಅವ್ರು 3 ಜನ ಕಿತ್ತಾಡ್ಲಿ, ಅವ್ರು ಹೊಡೆದಾಡ್ಲಿ. ಯಾಕಂದ್ರೆ ಪೊಲಿಟಿಕಲ್ ಸಿಸ್ಟಮ್ ಅಲ್ಲಿ ಅವಕಾಶ ಇದೆ. ನೀವು ಡೆಮೋಕ್ರಸಿಯಲ್ಲಿ ಡಿಬೇಟ್ ಮಾಡಕ್ಕೆ ಅವಕಾಶ ಇದೆ, ಒಬ್ಬರ ಮೇಲೆ ಒಬ್ಬರು ಅಲಿಗೇಷನ್ ಮಾಡಕ್ಕೆ ಅವಕಾಶ ಇದೆ. ಈ ಸರ್ಕಾರ ವಿರೋಧಿಸಕ್ಕೆ ಬಿಜೆಪಿ ಅವಕಾಶ ಇದೆ, ಮತ್ತೆ ಬಿಜೆಪಿನ ಅಟ್ಯಾಕ್ ಮಾಡಕ್ಕೆ ಕಾಂಗ್ರೆಸ್ ಜೆಡಿಎಸ್ಗೆ ಅವಕಾಶ ಇದೆ. ಸ್ವಾಮೀಜಿಗಳ ಮೂಲಕ ಇವತ್ತು ಅನೇಕ ಅಭಿಪ್ರಾಯ ಹೊರಗೆ ಬಂದು ಸ್ಪಷ್ಟವಾಗಿ ಕಾಗಿನೆಲೆ ಶ್ರೀಗಳು ಸ್ಪಷ್ಟವಾಗಿ ಕುರುಬ ಅಧಿಕಾರಿಗಳನ್ನ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಸಂಘ ಕೂಡ ಹೇಳಿದೆ. ಸೊ ಏನು ಇನ್ನೂ 1 ತಿಂಗಳಾಗಿಲ್ಲ ಕುಮಾರಸ್ವಾಮಿ ಸರ್ಕಾರ ಬಂದು, ಏನಾಯ್ತು, ಯಾಕೆ ನಿಮ್ಮ ಅಸಮಾಧಾನ ಕಾರಣ? ಈಗ ಪ್ರಥಮವಾಗಿ ಮೊದಲ ದಿವಸ ನಿಮ್ಮ ಮಾಧ್ಯಮಗಳಲ್ಲಿ ಬಂದಂಥ ವಿಚಾರ ಏನಂದ್ರೆ ಜಗದೀಶ್ ಪ್ರಥಮವಾಗಿ ಉರುಳಿದ ವಿಕೆಟ್, ಕುರುಬ ಸಮುದಾಯದ ವಿಕೆಟ್ ಒಂದು. ಅದಾದ ನಂತರ ಆನಂದ್, ಆಮೇಲೆ ಹಾಸನದಲ್ಲಿ DHO ಪೋಸ್ಟು ಕೇವಲ 33 ದಿವಸ ಆಗಿದೆ, ಅದನ್ನು ತೆಗೆದುಹಾಕಿದ್ರು. ನಮ್ಮ ಅಧಿಕಾರಿಗಳನ್ನ ಎಲ್ಲೆಲ್ಲಿ ಯಾವ್ಯಾವನಲ್ಲಿ ಸನ್ಮಾನ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ರು ಆ ಜಾಗಗಳನ್ನೆಲ್ಲವೂ ತೆಗಿತಾ ಬರ್ತಾ ಇದ್ದಾರೆ. ಇದು ನಮ್ಮ ಸಮುದಾಯದ ಅಧಿಕಾರಿಗಳು. ಬಟ್ ಒಂದು ಚೀಫ್ ಮಿನಿಸ್ಟರ್ನ ಅವ್ರ ವಿವೇಚನಾ ಅಧಿಕಾರವನ್ನ ಪ್ರಶ್ನೆ ಮಾಡಕ್ಕಾಗತ್ತೆ. ಕುಮಾರಸ್ವಾಮಿ ಅವರು ಬಂದಾಗ ಅವರು ಒಂದು ಸರ್ಕಾರಕ್ಕೆ ಯಾವುದೇ ಆದಂತ ಕಾರ್ಯನೀತಿಗಳಿರ್ತವೆ, ಎಕ್ಸಿಕ್ಯೂಷನ್ ಪವರ್ ಇರುತ್ತೆ. ಯಡಿಯೂರಪ್ಪನವ್ರು ಬಂದಾಗ ಅವ್ರದೇ ಆದ ಅಧಿಕಾರ ಹಾಕೋತಾರೆ, SM ಕೃಷ್ಣ ಬಂದಾಗ ಅವರೇ ಅಧಿಕಾರ ಹಾಕೋತಾರೆ, ಸಿದ್ದರಾಮಯ್ಯ ಬಂದಾಗ ಅವ್ರದೇ ಅಧಿಕಾರ ಹಾಕೋತಾರೆ. ನಾವು ಆ ವಿಚಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇಚ್ಛೆನೇ ಇಲ್ಲ ನಮ್ಗೆ. ಆ ವಿಚಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿಗೆ ಯಾವುದೇ ರೀತಿಯ ಕುರುಬ ಸಮುದಾಯ ಅವ್ರಿಗೆ ತೊಂದರೆಯನ್ನು ಕೊಟ್ಟಿಲ್ಲ. ಆದರೆ ಅವರು ನಮಗೆ ತೊಂದರೆ ಕೊಟ್ಟಿದ್ದಾರೆ, ನಮ್ಮ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ. ಅದನ್ನ ನೋವನ್ನ ನಮ್ಮ ಸಂಘದಲ್ಲಿ ಬಂದು ಹೇಳ್ಕೊಂಡ ಅಧಿಕಾರ ತೊಂದರೆ ಕೊಟ್ಟು ಸಿದ್ದರಾಮಯ್ಯ ಲಿಂಕ್ ಮಾಡ್ತೀರಿ ನೀವು ಅಂತ ಹೇಳ್ತಾರೆ. ನಾವು ಸಿದ್ದರಾಮಯ್ಯ ಲಿಂಕ್ ಕೇಳ ತಪ್ಪಿಲ್ಲ. ಒಕ್ಕಲಿಗ ಸಮಾಜದಲ್ಲಿ ಅನ್ಯಾಯ ಆಗಿದ್ರೆ ಅವರು ಬಹಿರಂಗ ಕೇಳುವ ರೈಟ್ಸ್ ಇದೆ. ಅಥವಾ ಯಾವುದೇ ಸಣ್ಣ ಸಮುದಾಯ ಕೂಡ ಅನ್ಯಾಯ ಆದ್ರೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ನಾನು ಯಾವ ವರ್ಗಾವಣೆಯನ್ನು ತಪ್ಪು ಹೇಳಿಕೆ ಅದು. ಈಗ ಆನಂದ್ ಯಾರು DC ಅವ್ರನ್ನ ವರ್ಗಾವಣೆ ಮಾಡಿರೋದು, AC ಅವ್ರನ್ನ ವರ್ಗಾವಣೆ ಮಾಡಿರೋದು, DHO ವರ್ಗಾವಣೆ ಮಾಡಿರೋದು. DHO ಪೋಸ್ಟ್ಗೆ HD ರೇವಣ್ಣನವರನ್ನ 8ನೇ ತಗೊಂಡ್ಬಂದಾಕಿದ್ದಾರೆ ಹಾಸನದಲ್ಲಿ.
ಕೇವಲ 33 ದಿವಸ ಆ ಬಳ್ಳಾರಿಯಲ್ಲಿ ಇರುವಂತ AC ಇವತ್ತಿಗೂ ಜಾಗವನ್ನು ಕೊಟ್ಟಿಲ್ಲ. ಅವರು ಅಧಿಕಾರಿಗಳು ನಮ್ಗೆ ಹೇಳಿದಾಗ ನಾವು ಅವ್ರ ರಕ್ಷಣೆಗೆ ಹೋಗ್ಲೇಬೇಕಾಗತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಸಾಮಾನ್ಯವಾಗಿ ಅಂದ್ರೆ ಒಂದು ಸರ್ಕಾರ ಅಥವಾ ಆ ಚೀಫ್ ಮಿನಿಸ್ಟರ್ ಯಾರಾಗಿರ್ತಾರೆ, ಯಾವ ಸಮಾಜಕ್ಕೆ ಸೇರ್ತಾರೆ ಆ ಸಮಾಜದ ಅಧಿಕಾರಿಗಳನ್ನ ಆಯಾಕಟ್ಟಿನ ತರ್ತಕ್ಕಂಥದ್ದು, ಆಮೇಲೆ ಬೇಕಾದ ಕಡೆ ಅವ್ರಿಗೆ ಪ್ರೀತಿ ವಿಶ್ವಾಸ ಇರ್ತಕ್ಕಂಥವ್ರು ನಂಬಿಕಸ್ತ ತರ್ತಾರೆ. ಈಗ ನೀವು ಏನು ಕೆಂಪಯ್ಯನವರ ಏನು ಅಡ್ವೈಸರ್ ಮಾಡಿದಾಗಲಿ, ಏನು ಹೋಮ್ ಡಿಪಾರ್ಟ್ಮೆಂಟ್ ಅಡ್ವೈಸರ್ ಮಾಡಿದಾಗ ಆರೋಪ ನೋಡಿ ತಮ್ಮ ಸಮಾಜದವರು ತುಂಬಾ ಬೇಕಾದವರು ಅಂತ. ಹಂಗೆ ಕುಮಾರಸ್ವಾಮಿಗೆ ಇನ್ಯಾರು ಕಿಶೋರ್ ಚಂದ್ರ ಯಾರೋ ಇದ್ದಾರೆ, ಅವರು ಪದೇ ಮೊದಲಿಂದ ಹಂಗೆ ಹೇಳ್ತಾರೆ, ಅವರು ದೇವೇಗೌಡರ ಫ್ಯಾಮಿಲಿ ತುಂಬಾ ಹತ್ರ. ಆ ಥರದ ಕೆಲವೆಲ್ಲ ಮೊದಲಿಂದ ಇರ್ತಕ್ಕಂಥ ಮಾತುಗಳು. SM ಕೃಷ್ಣಗೆ ಶಂಕರಲಿಂಗೇಗೌಡರು ತುಂಬಾ ಆಪ್ತರು ಅಂತ ಅಲಿಗೇಷನ್ ಮಾಡ್ತಾ ಇಲ್ಲ. ಈ ತರದ ಒಂದು ಹಲವಾರು ವಿವೇಕ ರೆಡ್ಡಿ ಅವರೇ ಆಯಾ ಅಧಿಕಾರಿಗಳು ಬಂದಾಗ ಅವರಿಗೆ ಸೊ ಈ ತರದ ಈಗ ಕುರುಬ ಸಂಘದ ಆರೋಪ ಇರತಕ್ಕಂಥದ್ದು ನಮ್ಮ ಸಮಾಜ ಅಧಿಕಾರಿಗಳನ್ನ ಬೇಕಾದ ಚೀಫ್ ಮಿನಿಸ್ಟರ್ ಅವರು ಬೇಕಾದ ಟ್ರಾನ್ಸ್ಫರ್ಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಸ್ಪಷ್ಟಪಡಿಸ್ತೀನಿ, ನಮ್ಮ ನಂಜಾವಧೂತ ಸ್ವಾಮೀಜಿಗಳು ಚಿಕ್ಕ ವಯಸ್ಸಿನಿಂದಲೂ ಒಬ್ಬ ಹೋರಾಟಗಾರರು. ಅವರು ರೈತರ ಪರವಾದಂತ ಅವರ 38ನೇ ವರ್ಧಂತಿ ಆಯ್ತು, ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು. ಎಲ್ಲಾ ನಾಯಕರು ಖಡಕ್ ಎಚ್ಚರಿಕೆ ಕೊಟ್ಟರು. ಏನಂತ ಕೊಟ್ಟರು ಅವ್ರದ್ದು ಏನು ಅಂದ್ರೆ ಡೈರೆಕ್ಟ್ ಅವರ ಒಂದು ಅಪ್ರೋಚ್ ಇದೆ. ನೀರಾವರಿ ಆಗ್ಬೇಕು, ರೈತರುಗಳು ಈ ಸಂಕಷ್ಟದಿಂದ ಈಚೆ ಬರ್ಬೇಕು. ಮಲ್ಲೇನವರು ಅಂಜೇದ ಸ್ವಾಮೀಜಿ ನಾನು ಒಂದು 25 ವೇದಿಕೆಗಳು ಶೇರ್ ಮಾಡ್ಕೊಂಡು, ನಾನು ನೀರಾವರಿ ಹೋರಾಟದಲ್ಲಿ ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ, ನಾನು ಅವರು ಪಾವಗಡ, ಶಿರಾ, ಹಿರಿಯೂರು, ಚಳಕೆರೆ, ಮೊಳಕಾಲ್ಮೂರು, ನಾನು ಅವ್ರ ಒಟ್ಟಿಗೆ ತುಂಬಾ ಹೋರಾಟಗಳು ಮಾಡಿವೆ. ನಾನು ಅದ್ರ ಬಗ್ಗೆ ಹೇಳ್ತಿರೋದು, ನಾನು ಹಿನ್ನೆಲೆನ ನಾನು ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದ್ದೀನಿ. ನಿಮ್ಗೂ ಅವ್ರ ಬಗ್ಗೆ ಅರಿವಿದೆ. ಅವರು ಈ ಒಂದು ಇವತ್ತಿನ ಚರ್ಚೆಯ ವಿಚಾರ ಸಮಾಜದಲ್ಲಿ ಸಾಲ ಮನ್ನಾ ಮಾಡೋದೇ ಪ್ರಮುಖವಾದಂತ ವಿಚಾರವಾಗಿರತಕ್ಕಂಥದ್ದು. ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಕುಮಾರಸ್ವಾಮಿ ಅವರು ಈ ರಾಜ್ಯದ ರೈತರ ಬವಣೆಯನ್ನ ನೀಗಿಸಬೇಕು ಅಂತ ಅನ್ನುವುದು ಸರ್ಕಾರದ ನಿಲುವಾಗಿದೆ. ಅದನ್ನ ಸಪೋರ್ಟ್ ಮಾಡುವಂತ ಒಂದು ಹಂತದಲ್ಲಿ ಅವರು ಇಂತಹ ಒಂದು ನಿಲುವನ್ನ ತಗೊಂಡಿರ್ತಕ್ಕಂಥ ಸರ್ಕಾರಕ್ಕೆ ಅಪಾಯ ಇರಬಾರ್ದು. ಯಾರಿಂದ ಅಪಾಯ ಆಗ್ತದೆ? ಯಾರ್ಗ ಅಪಾಯ ಆಗಿದೆ? ಅವ್ರ ಬೆಂಬಲಿತ ಶಾಸಕರಿಂದ ಶಾಂತಿವನಕ್ಕೆ ಯಾರು ಹೋಗಿದ್ದು, ಯಾರು ಹೋಗಿದ್ದು, ಅವ್ರಿಗೆ ಮಾಹಿತಿ ಮಾಧ್ಯಮಗಳಿಂದ ಸಿಕ್ಕಿರ್ಬಹುದು. ಪೊಲಿಟಿಕಲ್ ಡ್ರಾಮಾ ನಿಮ್ಮ ಡ್ರಾಮಾ ಜನ ಕನ್ಫ್ಯೂಸ್ ಆಗಿದೆ. ಅವತ್ತೊಂದು ದಿವಸ ಅಲ್ಲಿ ಕೆಂಪೇಗೌಡರ ಜನ್ಮದಿನದ ಆಚರಣೆ ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಪಬ್ಲಿಕ್ ಕಾರ್ಯಕ್ರಮ. ಸರ್ಕಾರಿ ಕಾರ್ಯಕ್ರಮ ಎರಡು ಸಮುದಾಯದ ಪ್ರಭಾವಿ ನಾಯಕರ ಪ್ರಶ್ನೆ. ನಾನು ನಾಗರಾಜ್, ಇಲ್ಲಿ ಕೇವಲ ಯಾವುದೋ ಒಂದಷ್ಟು ಅಧಿಕಾರಿಗಳು ಟ್ರಾನ್ಸ್ಫರ್, IAS IPS ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಅನೇಕ ಸ್ವಾಮೀಜಿಗಳಿದ್ದಾರೆ. ಮತ್ತೆ ಅನೇಕ ನಾಯಕರ ಮೂಲಕ ಕೂತ್ಕೊಂಡಲ್ಲೇ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ಆ ಸಮುದಾಯಗಳ ರಕ್ಷಣೆ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥ ಪ್ರಭಾವಿ ಸ್ವಾಮೀಜಿಗಳು ರಾಜ್ಯದಲ್ಲಿದ್ದಾರೆ. ಹಾಗಿರುವಾಗ ಈ ಸಣ್ಣ ಸಣ್ಣ ಅಧಿಕಾರಿಗಳ ಟ್ರಾನ್ಸ್ಫರು, ಆಯಕಟ್ಟಿನ ಜಾಗಕ್ಕೆ ನಮ್ಮೊಂದು ಬಂದಿಲ್ಲ, ನಮ್ಮವ್ರು ತೆಗೆದುಹಾಕಿದ್ರು ಅಂತ ನೆಪ ಏನಿದಿಲ್ಲ. ಆ ಎರಡು ಕಡೆ ಇವರು ನಮ್ಮ ಕುಮಾರಸ್ವಾಮಿ ಸರ್ಕಾರನ ಯಾರು ಮುಟ್ಬೇಡಿ, ಮೋದಿ ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ ಎಚ್ಚರಿಕೆ ಕೊಡ್ತದ್ದು, ಇವೆಲ್ಲವೂ ಕೂಡ ನೋಡಕ್ ಬಹಳ ಚೆನ್ನಾಗಿ ಕಾಣುತ್ತೆ. ಆದ್ರೆ ಗುಪ್ತ ಒಳಗಡೆ ಇರ್ತಕ್ಕಂಥ ಹಿಡನ್ ಏನಂತಂದ್ರೆ ಅವರವರ ನಾಯಕರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಆ ಸಮುದಾಯದ ಒಂದು ಅಗ್ರೆಸಿವ್ನೆಸ್ ಉಳಿಸ್ಕೊಳ್ತಕ್ಕಂಥದ್ದು. ನೋಡಿ, ಕುರುಬರು ಮುಟ್ಟಕ್ಕೆ ಹೋಗ್ಬೇಡಿ, ಯಾರೋ ಒಬ್ರು ಮಂಗಳೂರೊಬ್ರು ಕಾರ್ಯಕರ್ತರು ಅವ್ರ ಅಭಿಮಾನ ಹೇಳ್ತಾರೆ, ಕುಮಾರಸ್ವಾಮಿ ಅಣ್ಣ
ನಮ್ಮ ಒಕ್ಕಲು ನೀನೇ ಅಣ್ಣ ಅಂತಾಳೆ. ಡಿ ಕೆ ಶಿವಕುಮಾರ್ ಅವ್ರನ್ನ ನೀನೊಬ್ಬನೇ ಅಣ್ಣ ನಮ್ಮಲ್ಲಿ ನಾಯಕ ಅಂತಾರೆ. ಯಡಿಯೂರಪ್ಪ ಹೇಳಿದ್ರೆ ನೀವು ಇಡೀ ಸೇರಿ ನೀವೊಬ್ಬರೇ ನಾಯಕರು ಅಂತ ಮಾತಾಡ್ತಾರೆ. ಇವು ಅಭಿಮಾನಕ್ಕೆ ಅದಕ್ಕೆ ಅದನ್ನು ನೀವು ಫಾಲೋ ಮಾಡೋಕ್ಕಲ್ಲ ಅಥವಾ ಲೀಡ್ ಮಾಡೋಕ್ಕಲ್ಲ. ಆದರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಒಂದು ವಿಶಾಲವಾದಂಥ ಪೊಲಿಟಿಕಲ್ ಅಜೆಂಡಾ ಇದೆ ಅಂತ ನನ್ನ ವಾದ. 110% ಪೊಲಿಟಿಕಲ್ ಅಜೆಂಡಾ ಇಸ್ ದೇರ್. ನಾನು ಕೇಳ್ತಾ ಇರ್ತಕ್ಕಂಥದ್ದು ಯಾವ ಜಾಗದಲ್ಲಿ ಯಾವ ಸಂದರ್ಭದಲ್ಲಿ ಮಾತಾಡ್ತಾರೆ ಅದಕ್ಕೆ ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ನಡೆದಂಥ ಕಾರ್ಯಕ್ರಮ ಕೆಂಪೇಗೌಡರು ಅವರು ಆಕಸ್ಮಿಕ ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿರೋದು. ಬೆಂಗಳೂರಿನ ಕಟ್ಟಿದಂತಹ ಮಹಾನ್ ವ್ಯಕ್ತಿಗೆ ನೀವು ಜಾತಿ ಲೇಪವನ್ನು ಕಟ್ಟತಕ್ಕಂಥದ್ದು ದೊಡ್ಡ ದುರಂತ ಅಂತ ಸರ್. ಬೆಂಗಳೂರಿನಲ್ಲಿ ಅವರು ಒಕ್ಕಲಿಗ ಪೇಟೆ ಎಲ್ಲಾ ಜಾತಿ ಸಣ್ಣ ಸಣ್ಣ ಜಾತಿಗೆ ಪೇಟೆ ಮಾಡಿ ರಾಜಕಾರಣದ ಅಂಬೇಡ್ಕರ್ನ ಬರೀ ದಲಿತರು ಕಟ್ಟೋದು, ಕೇವಲ ಒಕ್ಕಲಿಗರು ಕಟ್ಟೋದು. ನಾನು ಮುಗಿಸ್ತೀನಿ. ಕೆಂಪೇಗೌಡರು ಇಂಥ ಒಂದು ಅದ್ಭುತವಾದಂತ ನಗರವನ್ನ ಇಡೀ ವಿಶ್ವಕ್ಕೆ ಮಾದರಿಯಾಗಿರೋ ನಗರವನ್ನ ಕಟ್ಟಿರೋದನ್ನ ಹೆಮ್ಮೆಯಿಂದ ನಾವು ಒಪ್ಕೋಬೇಕು. ಅವರ ನಮ್ಮ ಆದರ್ಶ ಪುರುಷ ಅಂತೇಳಿ ಕಟ್ಕೊಂಡೋಗ್ಬಿಟ್ಟು ಅದರಲ್ಲೂ ಜಾತಿಗೆ ಮಾಡ್ಕೊಳ್ತಕ್ಕಂಥದ್ದು, ಅದರಲ್ಲೂ ಆ ವೇದಿಕೆಗಳನ್ನ ಉಪಯೋಗಿಸಿಕೊಂಡು ರಾಜಕೀಯ ಸಂದೇಶ ಕೊಡ್ತಕ್ಕಂಥದ್ದು ಸರಿ ಇಲ್ಲ. ಹಾಗಾಗಿ ಸ್ವಾಮೀಜಿಗಳಿಗೆ ಬುದ್ಧಿ ಹೇಳ್ತಕ್ಕಂಥ ಮಟ್ಟಕ್ಕೆ ನಾವು ಯಾರು ಕೂಡ ಬೆಳೆದಿಲ್ಲ. ಅವರ ಸಲಹೆ ಸೂಚನೆಗಳನ್ನ ಅವ್ರ 4 ಗೋಡೆಗಳ ಮುಂದೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಕೊಡ್ತಕ್ಕಂಥ ವಿಚಾರಗಳು, ಟ್ರಾನ್ಸ್ಫರ್ ವಿಚಾರಗಳು, ಅವರ ಸಮುದಾಯ ವಿಚಾರಗಳು, ಇಡೀ ಸಮುದಾಯದ ವಿಚಾರಗಳು, ಎಲ್ಲಾ ವರ್ಗಗಳ ಜನಗಳ ಬಗ್ಗೆ ಮಾತಾಡಲಿಕ್ಕೆ ಅವರಿಗೆ ಸ್ವಾಮೀಜಿಗಳ ಶಕ್ತಿ ಇದೆ, ಬುದ್ಧಿವಂತಿಕೆ. ಅವರು ಅಲ್ಲಿ ಮಾಡಬೇಕೆ ಹೊರತು ವೇದಿಕೆಗಳಲ್ಲಿ ಮಾತಾಡಿದಾಗ ರಾಜಕೀಯ ಲೇಪಗಳು ಅವಕಾಶ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಸರ್ಕಾರವನ್ನು ನಡೆಸಿದಾಗ ಬಿಜೆಪಿ ಅವರಿಗೆ ಅರ್ಧ ಹೋಟೆಲ್ ಇದ್ದಂಗೆ ಅವರು ಸ್ವಲ್ಪ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜ್ಯದ ಮುಖ್ಯಮಂತ್ರಿ ಅಂತಂದ್ಮೇಲೆ ಅವ್ರು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಸ್ವಾಮೀಜಿಗಳಿಗೂ ಮುಖ್ಯಮಂತ್ರಿ, ಅವರು ನಮಗೂ ಮುಖ್ಯಮಂತ್ರಿ. ಇದು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೇಳಿಕೆಗಳೇ ಮಾಡಬಾರ್ದು. ವಿನಂತಿಯನ್ನು ಮಾಡ್ತೇನೆ. ಶಿವರಾಮೇಗೌಡ್ರೆ ನಾನು ಹೇಳ್ತಾ ಗೊತ್ತಾ, ಈಗ ಸಮುದಾಯದ ಹಿತ ಕಾಯಬೇಕಾದಾಗ ಸ್ವಾಮೀಜಿಗಳು ಮಾತಾಡ್ತಾರೆ, ಅವರು ಸಂಘದ ಸಭೆಗಳಲ್ಲಿ ಮಾತಾಡ್ತಾರೆ. ನೋಡಿ, ನೀವು ನಮ್ಮನ್ನ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ನಮ್ಮ ಸಮಾಜವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ. ಹಾಸ್ಟೆಲ್ ಬೇಕು, ಆಮೇಲೆ ಸ್ಕೂಲ್ಗಳು ಬೇಕು, ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ IAS ಟ್ರೈನಿಂಗ್ ಕ್ಯಾಂಪ್ ಮಾಡಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗಳು ಮಾಡಬೇಕು, ಆಮೇಲೆ ಈಕ್ವಲ್ ಎಲ್ಲರಿಗೂ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಈ ಥರದ್ದು ಕೇಳ್ತಕ್ಕಂಥ ಸರ್ವೇ ಸಾಮಾನ್ಯ ಇದೆ. ಎರಡೂ ಸಮಾಜದ ಬಹಳ ಪ್ರಭಾವಿ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾಗ ಕುಮಾರಸ್ವಾಮಿ ಕೂಡ ಆ ವೇದಿಕೆಯಲ್ಲಿ ಹೇಳ್ಬೇಕು, ನೀವು ಈ ಥರದ ರಾಜಕೀಯ ಮಾತಾಡಿ ಅಂತ ಹೇಳಬೇಕಾಗಿತ್ತು. ಅದೇ ರೀತಿ ಕಾಗಿನೆಲೆ ಸ್ವಾಮೀಜಿ ಮಾತಾಡಿದಾಗ ಈ ಸಿದ್ದರಾಮಯ್ಯ ಕೂಡ ನಾಳೆಗೆ ರಿಯಾಕ್ಟ್ ಮಾಡಬೇಕು. ನೋಡಿ ಸ್ವಾಮೀಜಿಗಳು ನಾವು ಬಗೆಹರಿಸ್ಕೊಳ್ತೀವಿ, ನಮ್ಮ ರಾಜಕೀಯ, ನಮ್ಮ ಪಕ್ಷದ ರಾಜಕಾರಣ, BJP, ಕಾಂಗ್ರೆಸ್, JDS ಅವ್ರು ನಾವು ಫೈಟ್ ಮಾಡ್ತೀವಿ, ಯಾಕಂದ್ರೆ ನಮ್ಗೆ ಇರೋದು ಅದಕ್ಕೆ ನಾವು ಬಗೆಹರಿಸಿ. ನೀವು ಮಾತಾಡಕ್ಕೆ ಹೋಗಬೇಡಿ, ನೀವು ಸಮಾಜ ಬಗ್ಗೆ ಮಾತಾಡಿ. ಆದರೆ ಅದು ಸಮಾಜ ಮೀರಿದ್ದು. ರಾಹುಲ್ ಗಾಂಧಿ ಅವರಿಗೆ ಕಾಗಿನೆಲೆ ಶ್ರೀಗಳು ನೇರವಾಗಿ ಹೇಳ್ತಾರೆ, ನೋಡಿ ನಾನು ಮಾತಾಡ್ತಾರೋ ಕನ್ನಡದಲ್ಲಿ, ಇದು ಇಂಗ್ಲೀಷಲ್ಲೋ ಹಿಂದಿಯಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯನ ಸೈಡ್ ಲೈನ್ ಮಾಡಿದ್ರೆ ಕಾಂಗ್ರೆಸ್ಸು 3 ಸೀಟು ಗೆಲ್ಲಲ್ಲ, 3 ಕಾಸಿಗೂ ಉಳಿಯಲ್ಲ, ಹುಷಾರ್ ಅನ್ನುವಂಥದ್ದು. ಈ ಕಡೆ ಅಂಜಂಜಲಿ ಹೇಳ್ತಾರೆ, ನೋಡಿ ಕುಮಾರಸ್ವಾಮಿ ಸರ್ಕಾರವನ್ನ ಇವ್ರು ಹೇಳಿದ್ರು ಒಳ್ಳೆ ಉದ್ದೇಶ, ಸಾಲ ಮನ್ನಾ ಉದ್ದೇಶ ಇದೆ, ಅದನ್ನ ಈಡೇರಿಸಬೇಕಾಗಿದೆ, ಕಟ್ಟ ಕಡೆಯವನಿಗೆ ಸಿಗಬೇಕಾಗಿದೆ, DK ಶಿವಕುಮಾರ್ ನೀವೆಲ್ಲ ಉಳಿಸ್ಕೋಬೇಕು ಅನ್ನೋದು. ಇದರಿಂದ ಇರ್ತಕ್ಕಂಥದ್ದು ಇಷ್ಟೇ, ಆಯಾ ಸಮುದಾಯಗಳ ರಾಜಕೀಯ ಶಕ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಹಿಡನ್ ಅಜೆಂಡಾ. ಇಲ್ಲ, ನೆನ್ನೆ ನಂಜಾವಧೂತ ಸ್ವಾಮೀಜಿಯವರು ಏನು ಹೆಬ್ಬೆಟ್ಟೋಗ್ತಕ್ಕಂಥವ್ರಲ್ಲ. ಇಲ್ಲಿ ಯಾರೋ ಹೇಳ್ದಂಗೆ ಅವ್ರು ಚರ್ಚೆ ಮಾಡಿದಂಗೆ ತಪ್ಪು ಗಿಪ್ಪು ಅಂತಕ್ಕಂಥದ್ದು ನಾವು ಹೇಳಲಿಕ್ಕಾಗಲ್ಲ. ನಂಜಾವಧೂತ ಸ್ವಾಮೀಜಿಯವರು ಅವ್ರಿಗೆ ಏನು ಅನಿಸಿದೆಯೋ ಅವ್ರಿಗೆ ಹೇಳಿದ್ದಾರೆ. ಅಲ್ಲಿ ಹೇಳ್ಬೇಕಾಗಿತ್ತ ಅಂತಕ್ಕಂಥ ತೀರ್ಮಾನ ತಗೊಳ್ಳೋರು ಅವರೇ ಹೊರತು ನಾವಲ್ಲ, ನಂಬರ್ 1. ಅದೇ ರೀತಿ ಕಾಗಿನೆಲೆ ಸ್ವಾಮೀಜಿಯವರು ಸಹಿತ ಹೇಳಿಕೆ ಕೊಟ್ಟಿದ್ದಾರೆ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಆದರೆ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಸ್ಪಷ್ಟ ಮಾಡ್ತೀನಿ, ಇವತ್ತು ಸ್ವಾಮೀಜಿಗಳು ಅವರವ್ರ ಹೇಳಿಕೆನ ಅವ್ರಿಗೆ ಬಂದಾಗ ಹೇಳಿರ್ತಕ್ಕಂಥ ವಿಚಾರನ ಯಾವುದೋ ಕಂಟೆಸ್ಟಲ್ಲಿ ಹೇಳಿರ್ತಕ್ಕಂಥದ್ದನ್ನ ಇದೊಂದು ದೊಡ್ಡ ವ್ಯಾಖ್ಯಾನ ಮಾಡಿ ಇದಕ್ಕೆ ವೈಭವೀಕರಿಸಿ ಇದೊಂದು ದೊಡ್ಡ ಚರ್ಚೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ದೇಶದ್ರೋಹ ಕೆಲಸ ನಡೀತಿದೆ. ದೇಶದ್ರೋಹ ಕಾಮನ್ ಸೆನ್ಸ್ ಇಲ್ವಾ ಸ್ವಾಮೀಜಿಗಳಿಗೆ? ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸ್ವಾಮೀಜಿಗಳ ಬದ್ಧತೆ ಬೇರೆ ಟೈಮಲ್ಲಿ ಯಾಕೆ ಮೌನವಾಗಿರ್ತಾರೆ? ಶಿವರಾಮೇಗೌಡರಿಗೆ ಒಂದು ಅರಿವು, ಸದಾನಂದ ಗೌಡ್ರಿಗೆ CM ಸ್ಥಾನ ತಪ್ಪದು ಅಂತ ಬೀದಿಗೆ ಹೇಳಿದ್ರು, ಯಡಿಯೂರಪ್ಪನವರಿಗೆ ಬೀದಿಗೆ ಹೇಳಿದ್ರು, ನೀವು ಜಾತಿಗಳನ್ನ ಮತಗಳನ್ನ ಒಬ್ಬೊಬ್ಬ ನಾಯಕರು ಅಡ್ಡಾಡ್ತಾ ಇದ್ದೀರಾ. ಕರೆಕ್ಟ್. ಶಿವರಾಮೇಗೌಡರಿಗೆ ಒಂದು ಸೂಕ್ಷ್ಮತೆ ಅರಿವಾಗ್ತಾ ಇಲ್ಲ. ಸ್ವಾಮಿಗಳು ಮಾತಾಡಿದ್ರೆ, ಕುಮಾರಸ್ವಾಮಿ ಅವರು ಮಾತಾಡಿದ್ರೆ ಜನತೆ ಪರವಾಗಿ ಮಾತಾಡ್ತಾರೆ,
ಸಿದ್ದರಾಮಯ್ಯನವರು ಮಾತಾಡಿದ್ರೆ ಜನತೆ ಪರವಾಗಿ ಮಾತಾಡ್ತಾರೆ, ತಕ್ಕ ಮಟ್ಟಿಗೆ ಅವ್ರ ಸಮುದಾಯಗಳ ಬಗ್ಗೆ ಮಾತಾಡೋದು ಕಡಿಮೆ ಇರ್ತದೆ. ಆದರೆ ಸ್ವಾಮೀಜಿಗಳು ಮಾತಾಡಿದ್ರೆ Following ಇರುತ್ತೆ. ಅವರ ಫಾಲೋಯಿಂಗ್ ಇರ್ತದೆ, ಅವರ ಒಂದು ಜಾತಿಯ ಅನುಯಾಯಿಗಳಿರ್ತಾರೆ. ಈಗ ಜಾತಿಯ ಅನುಯಾಯಿಗಳನ್ನ ಕರ್ಕೊಂಡೋಗಿ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ರಾಜಕೀಯವಾಗಿ, ಈಗ ನಾವಿಲ್ಲಿ ಮಾತಾಡ್ತಾ ಇದೀವಿ, ಇದೇ ತರ ಎತ್ಕಟ್ಟುವಂತ ರಾಜಕೀಯವಾದ ವೈಮನಸ್ಯವನ್ನ ಮಾಡಬಾರ್ದು. ನಾವು ಯಾವುದೇ ಜಾತಿಯಲ್ಲಿರಲಿ. ಆದ್ರೆ ಎರಡನೇದು ಏನಂತಂದ್ರೆ, ನಾವು ನೋಡ್ತಾ ಇದ್ರೆ ಒಂದು 4-5 ದಿನದಿಂದ ಈ ವಿಡಿಯೋ ಬಾಂಬ್ಗಳ ಮೂಲಕ ಸ್ವಲ್ಪ ಸಿದ್ದರಾಮಯ್ಯನವರೆಗೂ ಕುಮಾರಸ್ವಾಮಿಯವರೆಗೂ ಮುಸುಕಿನ ಗುದ್ದಾಟ ನಡೀತಾ ಇದೆ. ಈ ಮುಸುಕಿನ ಗುದ್ದಾಟ ಏನಾಗಿದೆ, ಸ್ವಾಮಿಗಳ ಸ್ಟೇಜ್ ಆದ್ರೆ ಒಂದು ಸೂಕ್ಷ್ಮತೆ ಏನಂತಂದ್ರೆ, ಸಿದ್ದರಾಮಯ್ಯಗೌಡರು ಏನ್ ಹೇಳ್ತಾರೆ, ಶುದ್ಧ ತಪ್ಪು. ಹಿರಿಯ ರಾಜಕಾರಣಿಯಾಗಿ ಅವ್ರು ಈ ತರ ಹೇಳೋದು ತಪ್ಪು. ಕಿವಿ ಹಿಂಡಿ ಇನ್ನ ಒಂದು ಮಾತು ಹೇಳಲಿ ನೋಡಿ, ಅವ್ರು ಮಾಡ್ತಾ ಇರೋದು ತಪ್ಪು. ನಾವು ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಮುದಾಯಗಳ ಸರ್ಕಾರ ಅಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ಜನರ ಸರ್ಕಾರ, ಮಹಾಜನತೆಯ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಸಮುದಾಯದ ವೈಯಕ್ತಿಕ ಹಿತಾಸಕ್ತಿ ಸರ್ಕಾರ ಕೇಳಿ. ಈ ಮಠಗಳು ಸ್ವಾಮೀಜಿಗಳ ರಾಜಕಾರಣ ತರಲಿಕ್ಕೆ ಮೂಲ ಇವರೇ. ಎತ್ಕೊಂಡು ಸ್ವಾಮೀಜಿಗಳ ಮುಖ್ಯಮಂತ್ರಿ ಮಾಡಿದ್ರು ಉತ್ತರ ಪ್ರದೇಶ. ಪಾರ್ಲಿಮೆಂಟ್ ನಿಲ್ಲಿಸೋದು ಕರ್ಕೊಂಡ್ಬಂದ್ಬಿಟ್ಟು ಕೇಳಲಿ ಕಾವಿ ಹಾಕೊಂಡು ದೇಶ ಸೇವೆ ಮಾಡಬಾರ್ದು. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸಂವಿಧಾನವೇ ಅವರ ಗ್ರಂಥ ಯಾವ ಜಾತಿ ಮಠಕ್ಕೆ ಆಗ್ಬೇಕಾದ್ರೆ ಸೂತ್ರಧಾರಿಗಳು ಬಿಜೆಪಿಯವರು ಅವತ್ತು ಯಡಿಯೂರಪ್ಪನವರ ವಿಚಾರದಲ್ಲಿ ಇರ್ಬೋದು, ಸುಧಾರಣೆ ವಿಚಾರದಲ್ಲಿ ಬಂದ ಕುಮಾರಸ್ವಾಮಿ ಅವರು ನೋಡ್ರಿ, ಎರಡು ಬೇರೆ ಪಕ್ಷಗಳು ಒಂದಾದಾಗ ಭಿನ್ನಾಭಿಪ್ರಾಯಗಳಿರ್ಬೋದು, ಭಿನ್ನಮತ ಅಲ್ಲ, ನಿಮ್ಗೆ ಅರ್ಥ ಮಾಡ್ಕೋಬೇಕು. ಉತ್ತರ ಪ್ರದೇಶ ಸಾಕ್ಷಿ ಹೇಳ್ತೀರಿ, ಉತ್ತರ ಕರ್ನಾಟಕದಲ್ಲೂ ಸ್ವಾಮೀಜಿ ಹುಡುಕಿದ್ರು, ಸಿಕ್ಲಿಲ್ಲ. ನೋಡ್ತಾ ಇದ್ದೀನಿ ಉತ್ತರ ಪ್ರದೇಶ ಒಂದ್ ನಿಮಿಷ ಪ್ಲೀಸ್. ಕದನ ವಿರಾಮ ರಾಜ್ಕುಮಾರ್ ಒಂದ್ ನಿಮಿಷ ಪ್ಲೀಸ್. ಎಲ್ಲರೂ ಸೇಮ್, ನೀವು ಮೂರು ಜನ ಸೇಮ್. ಒಂದ್ ನಿಮಿಷ, ಸೀಸ್ ಫೈರ್ ಇರ್ಲಿ. ಒಂದ್ ನಿಮಿಷ ರಾಜ್ಕುಮಾರ್, ನಿಂತೇಳ್ರಿ ಒಂದ್ ನಿಮಿಷ. ರಾಜ್ಕುಮಾರ್ ಅವರೇ, ಒಂದ್ ಬೇಕು ಒಂದ್ ನಿಮಿಷ ಬಿಡಿ ಸರ್. ಸೀಸ್ ಫೈರ್, ಕದನಕ್ಕೆ ವಿರಾಮ. ರಾಜ್ಕುಮಾರ್ ಅವರೇ, ಈಗ ನೀವು ಅಧಿಕಾರಿಗಳು ವಿಚಾರ ತಂದಿದ್ದೀರಿ. ಶಿವರಾಮೇಗೌಡ ಒಂದು ಮಾತು ಹೇಳೋದು, ಒಂದು ಸರ್ಕಾರ ಬಂದಾಗ ಯಾವುದೋ ಒಂದು ಸಣ್ಣ ಸಣ್ಣ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಆಯಾ ಸಂದರ್ಭದಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆಗೋದು. ಚೀಫ್ ಮಿನಿಸ್ಟರ್ಗೆ ಹೇಳಿ ಮಾಡ್ತಾರಾ? ಎಲ್ಲೋ ಅಲ್ಲಿ ಡಿ ಸಿಗಳು ಮಾಡ್ತಾರೆ, ಯಾವುದೋ ಅಧೀನ ಕಾರ್ಯದರ್ಶಿಗಳು ಮಾಡ್ತಾರೆ. ನಿಮಗೆ ವಾಸನೆ ಏನು ಬಂದಿದೆ ನೋಡಿ, ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡೋದು. ನನಗೂ ನೆನಪಿದೆ, ನಾನೇನು ಮರ್ತಿಲ್ಲ. ಇದೇ ಕುಮಾರಸ್ವಾಮಿಯವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು 3 ತಿಂಗಳಾದನೆ ಒಂದು ವಕೀಲರ ಸಭೆಯಲ್ಲಿ ನೇರವಾಗಿ ಹೇಳಿದ್ರು, ಎಚ್ಚರಿಕೆ ಕೊಟ್ಟು, ನನ್ನ ಸಮಾಜದ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ನಾನು ಸುಮ್ಮನೆ ಇಲ್ಲ ಅಂದ್ರೆ ನಾಗರಾಜ್ ಕೇಳ್ರಿ. ನಾಗರಾಜ್, ನಾನು ರಾಜ್ಕುಮಾರ್, ಆಯಾ ಸಂದರ್ಭದಲ್ಲಿ ಬಂದಾಗ ಆ ರೀತಿಯಾದಂತ ಒಂದು
ನಿಮಗೆ ಇನ್ಫೀರಿಯರಿಟಿ ಬರುತ್ತೆ. ನಾವು ನಮ್ಮೂರನ್ನ ಟಾರ್ಗೆಟ್ ಮಾಡ್ತಾರೆ, ನಮ್ಮನ್ನೆಲ್ಲ ಕೆಲಸಕ್ಕೆ ಅನ್ನೋ ತರದ ಒಂದು ಅನುಮಾನ ಬರ್ತಾ ಇದೆ ನಿಮಗೆ. ಅಂದ್ರೆ ಮುಂದೆ ಈ ರೀತಿ ಮುಟ್ಬಾರ್ದು ಅನ್ನೋ ಮೆಸೇಜ್ ಪಾಸ್ ಮಾಡ್ತಾ ಇದಾರ ಸರ್ಕಾರಕ್ಕೆ? ಅದನ್ನೇ ಮಾಡ್ತಾ ಇದ್ದೀವಿ. ಅಷ್ಟಕ್ಕೆ ನೀವು ಸೀಮಿತ? ಹಂಗಿಲ್ಲ, ಸೀಮಿತ ಪ್ರಶ್ನೆ. ಇಡೀ ಸಮುದಾಯ ಅವರ ಹಿಂದೆ ನಿಂತ್ಕೊಂಡಿದೆ. 80 ಸೀಟ್ಗಳನ್ನ ತಗೊಳಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಈ ಕುರುಬ ಸಮುದಾಯ ನಿಂತ್ಕೊಂಡಿದೆ. ಅದೇ ರೀತಿ ಅಧಿಕಾರಿಗಳು ನಿಂತ್ಕೊಂಡಿದ್ದಾರೆ. ನೀವು ಇದಾರೆ ಅಂತ ನಾವು 80% ಅಂತ ಹೇಳ್ತಾ ಇದೀವಲ್ಲ, 20% ನಿಮ್ಗೆ ಇರ್ಬೋದು, ನಾವು 80% ಹಂಚ್ಕೊಂಡಿದೀವಲ್ಲ. ಆದರೆ ಈ ಸಮುದಾಯ ಎಲ್ಲಿದ್ದಾರೆ ಅವ್ರಿಗೆ? ನಮ್ಮ ಅಧಿಕಾರಿಗಳನ್ನ ಈ ಒಂದು ತಿಂಗಳಲ್ಲೇ 8-10 ಜನಗಳನ್ನ ವರ್ಗಾವಣೆ ಮಾಡಿರೋದ್ರಿಂದ ಚರ್ಚೆ ಮಾಡೋದಿಲ್ಲ. ಇನ್ನು ಮುಂದೆ ಈ ಅಧಿಕಾರಿಗಳ ವರ್ಗಕ್ಕೆ ಅಪ್ಪಿತಪ್ಪಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದ್ರೆ ಇದನ್ನ ಖಂಡಿಸ್ತೀವಿ ಅಂತ ಪ್ರದೇಶ ಕುರುಬ ಸಂಘ ಎಚ್ಚರಿಕೆ. ಈಗ ಅಧಿಕಾರಿಗಳು ಆ ಪ್ರಾಮಾಣಿಕರ ಅಪ್ರಾಮಾಣಿಕರ ಅಂತ ಅನ್ನೋದನ್ನ ಫಸ್ಟ್ ನೋಡ್ಕೋಬೇಕು. ನೀವು ಆ ರೀತಿಯಲ್ಲಿ ಈಗ ನಾವು ಆಡಳಿತ ಸುಧಾರಣೆ ಮಾಡಬೇಕು ಅಂದ್ರೆ ಒಳ್ಳೆಯ ಅಧಿಕಾರಿಗಳ ಅಗತ್ಯ ಇದ್ದೇ ಇರ್ತದೆ. ನಾವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಳ್ಳೆ ಅಧಿಕಾರಿಗಳನ್ನ ಬಳಸ್ಕೊಳ್ಳಬೇಕಾಯ್ತದೆ. ಇಲ್ಲಿ ನಾವು ನಮ್ಮ ಯಾರು ನಾನು ಮಲ್ಲೇನವರು ಅವಾಗ ಮಾತಾಡ್ತಾ ಇದ್ರಿ. ಈಗ ಸರ್ಕಾರಗಳು ಬಂದಾಗ ಸರ್ಕಾರಗಳು ಹಾಕಿರ್ತಕ್ಕಂಥದ್ದು. ಸೊ ಒಂದು ನೇರವಾಗಿ ಆ ಅಧಿಕಾರಿಗಳು ಸರಿ ತಪ್ಪು ಅನ್ನುವಂಥದ್ದು ನಾವು ತೀರ್ಮಾನ ಮಾಡಕ್ಕಲ್ಲ, ನೀವು ಮಾಡಕ್ಕಲ್ಲ, ನಾವು ಮಾಡಕ್ಕಲ್ಲ. ಆ ಸರ್ಕಾರ ತೀರ್ಮಾನಗಳು ನಾವು ತೀರ್ಮಾನ ಅಷ್ಟೇ. ಯಡಿಯೂರಪ್ಪ ಬಂದಾಗ ತೀರ್ಮಾನ ಮಾಡ್ತಾರೆ, ಎಸ್ ಎಂ ಕೃಷ್ಣಪ್ಪ ತೀರ್ಮಾನ ಮಾಡ್ತಾರೆ, ಸಿದ್ದರಾಮಯ್ಯ ಬಂದಾಗ ತೀರ್ಮಾನ ಸರಿ ತಪ್ಪು ಅಂತಕ್ಕಂಥ ಕೇಳ್ತಕ್ಕಂಥ ಅಧಿಕಾರ ಅವ್ರಿಗಿದೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಅಧಿಕಾರಿಗಳ ವರ್ಗಾವಣೆ ಆಗಲಿ ಅಥವಾ ನಂಜೋಲ್ ಶ್ರೀಗಳು ಮಾತಾಡಿರ್ತಕ್ಕಂಥ ಹೇಳಿಕೆಗಳಾಗಲಿ ಅವು ಅಷ್ಟಕ್ಕೆ ಸೀಮಿತ ಆಗದೆ ಇರತಕ್ಕಂಥ ಒಂದು ದೊಡ್ಡ ವಿಶಾಲವಾದ ರಾಜಕೀಯ ಉದ್ದೇಶ ಕಾರಣಕ್ಕೆ ಈ ಚರ್ಚೆ ಆಗ್ತದೆ. ಅಷ್ಟಕ್ಕೆ ಆಗಿದ್ರೆ ಅವ್ರು ಎಲ್ಲಿ ಬೇಕಾದ್ರೆ ಮಾತಾಡ್ಬೋದಿತ್ತು. ಈ ಹಂತದಲ್ಲಿ 2 ದಿವಸದಲ್ಲಿ ನಡೆದಂಥ ಇಬ್ಬರು ಸ್ವಾಮೀಜಿ ಹೇಳಿಕೆಗಳು ಚರ್ಚೆಗೆ ದಾರಿ ಮಾಡಿದೆ ಅಂತ ನನ್ನ ವಾದ ಅಷ್ಟೇ. ನೀವು ಯಾವತ್ತೂ ಮಾತಾಡಿದ್ರೆ ಆಗ್ತಿರ್ಲಿಲ್ಲ. ನಾನು ವಕೀಲ ಸಂಘದ ಡೈರೆಕ್ಟರ್ ನಿಲುವನ್ನ ಇಲ್ಲಿ ಪ್ರತಿಪಾದಿಸ್ತಾ ಇದ್ದೀನಿ. ನಮ್ಮ ಸಂಘದ ನಿಲುವೇನು ಅಂತಂದ್ರೆ ಅದು ರೈತರನ್ನ ಪ್ರತಿನಿಧಿಸ್ತಕ್ಕಂಥ ಸಂಘ, ಕೃಷಿಕರನ್ನ. ವಕೀಲರು ಅಂತಂದರೆ ಕೃಷಿಕರು ಅಂತಲೇ ಅರ್ಥ. ಅಂಥ ಒಂದು ಸಂಸ್ಥೆಯ ಉದ್ದೇಶಗಳು ನಿಲುವೇನು ಅಂತಂದರೆ ಯಾವುದೇ ಇನ್ನೊಂದು ನಮ್ಮದೇ ಒಂದು ಸಮುದಾಯದವನ್ನು ಹೀಯಾಳಿಸ್ತಕ್ಕಂಥದ್ದಾಗಲಿ ಅದ್ರ ಜೊತೆ ಸಂಘರ್ಷಕ್ಕೆ ಬರತಕ್ಕಂಥದ್ದಾಗಲಿ ನಮ್ಮ ನಿಲುವಲ್ಲ. ಇಲ್ಲಿ ನಮಗೆ ರೈತರಿಗೆ ಬಂದಿರತಕ್ಕಂಥ ಕಷ್ಟಗಳೇನಿವೆ, ಈಗ ಪೆಂಡಿಂಗ್ ಇರ್ತಕ್ಕಂಥ ನೀರಾವರಿ ಯೋಜನೆಗಳಾಗ್ಬೋದು, ಮತ್ತು ಅವ್ರಿಗೆ ಸಾಲ ಮನ್ನಾ ಆಗದೇ ಈಗ ಕಬ್ಬಿನ ಫ್ಯಾಕ್ಟ್ರಿ ಓನರ್ಸ್ಗಳು ಕೋಟ್ಯಾಂತರ ರೂಪಾಯಿ ಮಾಡಿಕೊಂಡು ಪಾಪ ಕಬ್ಬು ನಾವೇ ಬೆಳಿಗ್ಗೆ ನಮ್ಮ ಕ್ಯಾಂಪೇನ್ ಈಗ ನಿಮ್ಮ ಅಭಿಯಾನ ಅದು ಬಗೆಹರಿಯಬೇಕಾದ್ರೆ ನಮ್ಮ ಏನು ಇವತ್ತಿನ ಸಮ್ಮಿಶ್ರ ಸರ್ಕಾರದ ಈಗ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ದಾರೆ, ಅದು ಇನ್ಕಂಪ್ಲೀಟು.
ಅದು 8,000 Yes, ಅದು complete ಆಗ್ಬೇಕಾದ್ರೆ ಅದು ಕಂಪ್ಲೀಟ್ ಸರ್ಕಾರಕ್ಕೆ ತೊಂದ್ರೆ ಆಗ್ಬಾರ್ದು. ಕಂಪ್ಲೀಟ್ ಆಗಬೇಕು. ನನ್ನ- ಅದು ನಮ್ಮ ಒಕ್ಕಲಿಗರ ಸಂಘ ಕುರುಬರು ಒಕ್ಕಲಿಗ ಅಲ್ವಾ? ಅಲ್ಲ ಅಂತಂದ್ರೆ ಯಾರು ಎಲ್ಲ ಜಾತಿ ಯಾರೆಲ್ಲ ಹೇಳ್ವಾ? ಎಲ್ಲ ಜಾತಿ ಪದವಿಗರ ನಮ್ಮನ್ನ ಮೆಂಬರ್ ಮಾಡ್ಕೊಂತೀರಾ? ಇಲ್ಲ, ಅಲ್ಲಲ್ಲ ಆಗಲ್ಲ. ಕೃಷಿ ನಾವು ಹೇಳುದಣ್ಣ. ವ್ಯವಸಾಯಗಾರರೇ. ಜಾತಿದಲ್ಲ. ಒಂದು ಜಾತಿ ಮೆಂಬರ್ ಮಾಡ್ಕೊಳ್ತೀರಿ ಅವ್ರನ್ನ? ಒಂದು ಜಾತಿ ಜಾತಿ ಸಂಘನ ಕೇಳಿಲ್ಲ ಎಲ್ಲ ನೋಡಿ ಆಬ್ಜೆಕ್ಟಿವ್ಸ್ ಅದು Yes, ನಾಗರಾಜ್. ಆಬ್ಜೆಕ್ಟಿವ್ಸ್ ಅದು Yes, ಹಾ. ಅದು ಉದ್ದೇಶನೇ ಒಂದು ಕೃಷಿಕರ ನಾಗರಾಜ್ ಈಗ ಪ್ರಶ್ನೆ ಅಲ್ಲಿ ಮೆಂಬರ್ ನಾಗರಾಜ್, ಅಲ್ವಾ ಅಂತ ಈಗ ಪ್ರಶ್ನೆ ನೀವು ನೋಡಿ, ಚರ್ಚೆ ಬರೋದು. ಇಬ್ರು ಡಿಬೇಟ್ ಮಾಡೋದ್ ಬೇಡ. ಪ್ರಶ್ನೆ ಇರ್ತಕ್ಕಂಥದ್ದು ಇಬ್ರು ಸ್ವಾಮೀಜಿಗಳು ಮಾತಾಡ್ತಾ ಇರ್ತಕ್ಕಂಥದ್ದು ಅವ್ರ ವ್ಯಕ್ತಿಗತ ಅಭಿಪ್ರಾಯಗಳಾಗಿಲ್ಲ. ಇವ್ರ ಅಭಿಪ್ರಾಯ ವ್ಯಕ್ತಿಗತ ಆದ್ರೂ ಕೂಡ ಅವರು ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಯಾಕಂದ್ರೆ ಸಮುದಾಯನ ಪ್ರತಿನಿಧಿಸುವಾಗ ಹೇಳುವಂತ ಮಾತುಗಳೇ ಬೇರೆ ತರ ಇರುತ್ತೆ, ವ್ಯಕ್ತಿಗತವಾಗಿ ಮಾತಾಡುವಾಗ ಅಭಿಪ್ರಾಯಗಳೇ ಬೇರೆ ತರ. ಇದು ಸಮುದಾಯವನ್ನು ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ರೆ ನೋಡಿ ಹುಷಾರ್ ಧಮ್ಕಿ. ಒಂದು, ಈಗ ಸಿದ್ದರಾಮಯ್ಯನವರು ಅನೇಕ ವಿಚಾರಗಳಲ್ಲಿ ತಮ್ಮದೇ ಆದಂಥ ಕೆಲವು ತಪ್ಪು ಮಾಡೋದು. ಪ್ರತ್ಯೇಕ ಧರ್ಮದ ಬಗ್ಗೆ ನಿಮ್ಮ ಪಕ್ಷದಲ್ಲಿ ಒಂಥರ ವಾದ ಇದೆ, ಇನ್ನೊಂದು ಕಡೆ ವಕೀಲರ ವಿಚಾರದಲ್ಲಿ ಮಾತಾಡೋ ಒಂಥರ ಇದೆ. ಅವ್ರ ಅಹಿಂದ ಕಾನ್ಸೆಪ್ಟನ್ನು ಅವ್ರ ಕೈ ಹಿಡಿದಿದೆ. ಇವತ್ತು ಕಾಂಗ್ರೆಸ್ ಏನಾದ್ರು 78, 90 ಬಂದಿದ್ರೆ ಅದು ಅಹಿಂದ ವೋಟ್ ಬ್ಯಾಂಕೆ, ಅದ್ರಾಗ ಎರಡು ಮಾತಿಲ್ಲ. ಆಮೇಲೆ ಇವತ್ತು ಮಾಸ್ ಲೀಡ್ರು JDS ಅಲ್ಲಿ ಇದ್ರೆ ಅದು ದೇವೇಗೌಡರು, ಕಾಂಗ್ರೆಸ್ ಅಲ್ಲಿ ಸದ್ಯಕ್ಕೆ ಮಾಸ್ ಲೀಡ್ರು, ಅದ್ರಾಗ ಏನು ಎರಡು ಮಾತಿಲ್ಲ. ಅದು ಸಿದ್ದರಾಮಯ್ಯ ಬಿಟ್ಟರೆ DK ಶಿವಕುಮಾರ್. ಇನ್ನು BJPಯಲ್ಲಿ ಮಾಸ್ ಲೀಡ್ರು ಯಡಿಯೂರಪ್ಪ. ಸೊ ಮಾಸ್ ಲೀಡರ್ ಅಂತ ಬಂದಾಗ ಅದರ ಪ್ರಭಾವಲಯ ದೊಡ್ಡದಾಗಿರುತ್ತೆ ಅಲ್ವಾ ಶಿವರಾಮಗೌಡ್ರೆ? ನೀವು ಹಿಂದೆ ಒಳ್ಳೆಯವರು ಬರ್ತಾರೆ, ಕೆಟ್ಟವ್ರು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ನಿಮ್ಮನ್ನು ಹೊಗಳೋರು ಬರ್ತಾರೆ, ನಿಮ್ಮನ್ನು ಬೆನ್ನಿ ಚೂರಿ ಹಾಕೋ ಬರ್ತಾರೆ, ಎಲ್ಲಾ ತರದ ಜನ ಬರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈ ಮಾತುಗಳು ಏನಾಗ್ತದೆ ಅಂದ್ರೆ ನೀವು ಎಲ್ಲಿಗೆ ಮೆಸೇಜ್ ಪಾಸ್ ಮಾಡ್ಬೇಕು ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ನಿಮ್ಮ ಜೊತೆಗಿರ್ತಂತ ಹಿಂದಿನ ನಾಯಕರು ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಯಾಕಂದ್ರೆ ಇದು ಡೆಲ್ಲಿ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ. ಸಿದ್ದರಾಮಯ್ಯ ಯಾಕೆ ಈ ತರ ಸುಮ್ಮನಿದ್ದಾರೆ, ಈ ತರ ಯಾಕೆ ಮಾತಾಡ್ತಾರೆ, ಅವರು ಬಿಪಿನಗಳ ಶಾಸಕರ ಯಾಕೆ ಹೋಗ್ತಾರೆ ಅನ್ನೋ ಪ್ರಶ್ನೆ. ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯ ಒಬ್ಬಂಟಿ ಮಾಡ್ಬಿಡ್ತಾರ ಅಂತ. ಇಲ್ಲ, ಒಬ್ಬಂಟಿ ಅಂತ ಖಂಡಿತವಾಗ್ಲೂ ಮಾಡಲ್ಲ. ಯಾವುದೇ ಕಾರಣಕ್ಕೂ DK ಶಿವಕುಮಾರ್, ಖರ್ಗೆ ಎಲ್ಲರೂ ಕೂಡ ಹೈಕಮಾಂಡ್ ತಿಳ್ಕೊಳ್ಳಿ, ನಮ್ಮಲ್ಲಿ ಒಂದು ಹೈಕಮಾಂಡ್ ಕಲ್ಚರ್ ಇದೆ. ಯಾವುದೇ ಅಭಿಪ್ರಾಯ ಭೇದ ಭಾವಗಳಿದ್ರೂ ಕೂಡ ಹೈಕಮಾಂಡ್ ತಗೊಂಡ ನಿಲುವಿಗೆ ಬದ್ಧವಾಗಿರ್ತಕ್ಕಂಥ ಪಕ್ಷ ಯಾವುದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀವಿ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಖರ್ಗೆ ಸಾಹೇಬ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸಿದ್ದರಾಮಯ್ಯ ಅವರು, DK ಇರ್ಬೋದು, ಎಲ್ಲರ ಹತ್ರ ನಿಖರವಾಗಿ ಸಂಪರ್ಕ ಇಟ್ಕೊಂಡಿದ್ದಾರೆ. ಅವರು ಜೊತೆಗೆ ತೀರ್ಮಾನಗಳನ್ನು ಮಾಡ್ತಾರೆ. ಇಂಟರ್ ಪಾರ್ಟಿ ಡೆಮಾಕ್ರಸಿಗೆ ಬೆಲೆ ಇದೆ. ನಥಿಂಗ್ ಟು ವರಿ ಅಬೌಟ್. ಈ ಸರ್ಕಾರ ನಿಮ್ಮ ಶಾಸಕರು ಮಾಡ್ಕೊಂಡಿದ್ದಾರೆ, ಸ್ವಾಮೀಜಿಗಳು ಮಾತಾಡ್ಕೊಂಡಿದ್ದಾರೆ, ಯಾಕೆ ಅದು ಒಂದ್ ಹೇಳ್ತಾರೆ. ಮಾಧ್ಯಮಗಳನ್ನು ಬ್ಲೇಮ್ ಮಾಡಲ್ಲ, ಮಾಧ್ಯಮಗಳನ್ನು ವಿಲನ್ ಮಾಡಲ್ಲ. ಹಲವಾರು ವಿಚಾರಗಳು ಮಾಧ್ಯಮದಲ್ಲಿ ಪದೇ ಬರ್ತಾ ಇರತಕ್ಕಂಥ ವಿಚಾರಗಳನ್ನ ಒಂದ್ ಹೇಳ್ತೀನಿ. ಹೂಗಾರ್ ಅವರು ಒಂದು 25 ವರ್ಷಗಳಿಂದ ಈ ಫೀಲ್ಡ್ ಅಲ್ಲಿ ಇದ್ದಾರೆ. 20 ವರ್ಷ ಇಟ್ಕೊಳ್ಳಿ. 20 ನಾಯಕರುಗಳ ಹತ್ರ ಆನ್ ರೆಕಾರ್ಡ್, ಆಫ್ ರೆಕಾರ್ಡ್ ಅಂತ ಮಾತಾಡಿರ್ತಾರೆ. ಆಫ್ ರೆಕಾರ್ಡ್ ಎಂದೂ ಬೀದಿಗೆ ತಂದಿರಲ್ಲ ನೀವು, ಕರೆಕ್ಟ್ ತಾನೆ? ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು 4 ಕೋಟೆಗಳಲ್ಲಿ ಅವರು ಯಾರೋ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರು ಯಾರು ಕೊಟ್ಟಿದ್ದು ತಪ್ಪದು. ಹಾಗಾಗಿ ಇವತ್ತು ಏನಾಗಿದೆ, ಅದು ರಾಜಕೀಯ ಚರ್ಚೆಯಾಗಿ ಕರೆಕ್ಟ್ ಅಂತ ಹೇಳ್ತಾ ಇದೀನಿ. ಹಾಗಾಗಿ ಹೇಳ್ತಾ ಇದೀನಿ, ನಾವು ಆಲೋಚನೆ ಮಾಡಬೇಕು. ಸ್ವಾಮೀಜಿಗಳು ಕೂಡ ಜವಾಬ್ದಾರಿ ಇದೆ ಸಮಾಜವನ್ನು ಕಟ್ಟಿರ್ತಕ್ಕಂಥದ್ದು. ಅವರ ಮಾತುಗಳನ್ನ ಸಲಹೆಗಳಾಗಿ ತಗೊಳ್ಳೋಣ, ಅದನ್ನ ಎಚ್ಚರಿಕೆ ಬಗ್ಗೆ ಯಾವುದೇ ಅವಿಶ್ವಾಸ ನಾನು ಸ್ವಾಮೀಜಿಗಳು ಬಿಟ್ಬಿಟ್ಟು ಅಲ್ಲಿಗೆ ಈಗ ಪಾಲಿಟಿಕಲಿ ಬರೋದಾದ್ರೆ ಸಿದ್ದರಾಮಯ್ಯನವರು ಸಮನ್ವಯ ಸಮಿತಿ ಅಧ್ಯಕ್ಷರು. ಅದಕ್ಕಿಂತ ಮೊದಲು ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದ್ಮೇಲೆ ಸಮನ್ವಯ ಸಮಿತಿ ಆಗಿದೆ ವಿವೇಕ್ ರೆಡ್ಡಿ ಅವರೇ. ಆಮೇಲೆ ಇವತ್ತು ದೇವೇಗೌಡರು ಡೆಲ್ಲಿಯಲ್ಲಿ ಹೇಳಿದ್ದಾರೆ, ಏನಿದ್ರು ರಾಹುಲ್ ಗಾಂಧಿ ಜೊತೆ ಕುಮಾರಸ್ವಾಮಿ ಮಾತಾಡ್ಕೊತಾರೆ. ಮತ್ತೆ ಸಾಲ ಮನ್ನಾ ಬಜೆಟ್ ವಿಚಾರದಲ್ಲಿ ಅಪಸ್ವರ ಸಿದ್ದರಾಮಯ್ಯ ಇರ್ತದೆ. ಏನು ಕುಮಾರಸ್ವಾಮಿ ಹೋಗಿದ್ದು ಇಲ್ಲಿಗೆ ನೀತಿ ಆಯೋಗ ಸಭೆಗೆ ಹೋದ್ರು, ಪ್ರಧಾನಿಗೆ ಭೇಟಿ ಆಯಿತು, ಅನಂತರ ರಾಹುಲ್ ಗಾಂಧಿ ಭೇಟಿ ಆಯಿತು. ಹೊರಗೆ ಬಂದೇನು ಹೇಳಿದ್ರು, ಸಾಲ ಮನ್ನಾ ಕ್ಲಿಯರ್ ಆಗಿ ನಮಗೇನು ತೊಂದರೆ ಇಲ್ಲ. ಅಂದ್ರೆ ನಮ್ದು ಏನಿದ್ರು ಪದ್ಮನಾಭನಗರ ಟು ಜನಪತ್ತು. ಹಾಗಾಗಿ ಇವ್ರು ಯಾವ ಲೆಕ್ಕ? ಹಾಗಾಗಿ ನಾವು ಇಲ್ಲಿ ಇಷ್ಟು ಫೈಟ್ ಮಾಡಿ 80 ಸೀಟ್ ತಂದು ನಾವು 80 ಸೀಟ್ ಗೆದ್ದು ಕೊಟ್ಟು ಸರ್ಕಾರ ಮಾಡಕ್ಕೆ ಅವಕಾಶ ಕೊಟ್ಟ ಮೇಲೂ ಕೂಡ ನಮ್ಮನ್ನ ಲೆಕ್ಕಕ್ಕಿಲ್ಲ ಅಂದ್ರೆ ನಾವ್ ಯಾಕೆ ರಾಜಕೀಯ ಮಾಡ್ಬೇಕು? ನಮ್ಮನ್ನ ಸೈಡ್ ಲೈನ್ ಮಾಡಿದ್ರೆ ನಾವು ಪಾಠ ಕಲಿಸ್ತೀವಿ. ಕಾಂಗ್ರೆಸ್ ಪಕ್ಷ ಅದಕ್ಕೆ ಅವ್ರದೇ ಆಗಿರ್ತಕ್ಕಂಥ ಒಂದು ಹೈಕಮಾಂಡ್ ಕಲ್ಚರ್ ಇದೆ. ಯಾರು ಏನೇ ಮಾತಾಡಿದ್ರು ಅಲ್ಟಿಮೇಟ್ ಆಗಿ ಹೈಕಮಾಂಡ್ ಏನ್ ತೀರ್ಪು ಕೊಡ್ತದೋ ಆ ತೀರ್ಪಿಗೆ ಯಾರು ಚಕಾರ ಇತ್ತು. ಅಂದ್ರೆ ಸಿದ್ದರಾಮಯ್ಯ ಮಾಡ್ಬಿಡ್ತಾರೆ ಅಂತ ಒಂಟಿ ಕೇಳಿ, ಸಿದ್ದರಾಮಯ್ಯನವ್ರು ಒಂಟಿನೂ ಆಗೋದಿಲ್ಲ. ಸಿದ್ದರಾಮಯ್ಯನವರು ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ಇದೆ. ಈ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ನಾಗರಾಜ್ ಈಗ ಲಾಸ್ಟ್ 1 ವೀಕ್ ಏನಿದೆಯಲ್ಲ, ಈಗೇನು
ಇದ್ಯಾವುದು ಷಡ್ಯಂತ್ರನೋ ನೋಡಿ, ಅವ್ರಿಗೆ ಏನ್ ಅನ್ಸಿದೆ? ಒಳಗಡೆ ನಡೆದ ಮಾತುಕತೆ ಹೊರಗೆ ಬಂದಿದೆ. ಇದಕ್ಕೆಲ್ಲ clarification ಕೊಡ್ತಾರೆ ಅಂತ ಹೇಳ್ತೀರಿ ನೀವು ಭಾವಿಸ್ತೀರಿ? ಶಾಂತಿವನದಲ್ಲಿ ಕುಳಿತು ಲೋಕಾರೂಢಿಯಾಗಿ ಮಾತನಾಡಿದಂಥದ್ದನ್ನು ಟಿವಿ ವಿಡಿಯೋ ಮಾಡಿ ಕಳಿಸಿರ್ತಕ್ಕಂಥ ಎಲ್ಲಕ್ಕೂ ನಾನು ಯಾರನ್ನೂ ಸಹಿತ ರಾಜಕೀಯ ಮಾತಾಡೋದಿಲ್ಲ. ಮಾತಾಡೋದಿದ್ದು ನಾನು ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೀನಿ. ನಾಳೆ ಮಾತಾಡ್ತಾರೆ, ನಾಳೆ ನಾಡಿದ್ದು ಮಾತಾಡ್ತಾರೆ. ಸಿದ್ದರಾಮಯ್ಯನವರೇನು ನೆನ್ಮನ್ನ ರಾಜಕೀಯಕ್ಕೆ ಬಂದವರಲ್ಲ, ಅವ್ರಿಗೆ ಅವ್ರದೇ ಆಗಿರ್ತಕ್ಕಂಥ ಅವರು ದೇವೇಗೌಡರ ಜೊತೆನಲ್ಲೇ ಬೆಳೆದಿರ್ತಕ್ಕಂಥವ್ರು. ಅವರಿಂದ ಹೇಳ್ತೀನಿ ಕೇಳಿ, ನಾನು ಮುಗಿಸ್ಬಿಡ್ತೀನಿ. ಸರ್ಕಾರಕ್ಕೂ ಏನು ಧಕ್ಕೆ ಆಗೋದಿಲ್ಲ. ಸರ್ಕಾರ ಸುಗಮವಾಗಿ 5 ವರ್ಷ ನಡೆಸ್ತದೆ. 5ನೇ ತಾರೀಕು ನಿಮ್ಮದು ಬಿಡ್ರಿ. ಉಮೇಶ್ ಕತ್ತಿ ನೋಡ್ರಿ, ಈ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಗಳ ಇರ್ಕೋಬೇಕು, ಅವಕಾಶ ಕೊಟ್ರೆ ನಾವು ರೆಡಿ. ಆಪರೇಷನ್ ಉಮೇಶ್ ಕತ್ತಿ ಕಡಿಮೆ ಇಲ್ಲ. ಕ್ವಿಕ್ ಆಗಿ ಒಂದು ಹೇಳ್ತೀನಿ, ಇದು ಇಬ್ರು ಆಗದೆ ಇರುವಂತ ಜೋಡಿಗಳು ಇವತ್ತು ಜೋಡಿ ಮಾಡೋದಕ್ಕೆ ಹೋಗಿದ್ದಾರೆ. ಒಂದು ಅವ್ರ ಹೈಕಮಾಂಡ್ ಕಲ್ಚರ್, ಇನ್ನೊಂದು ಕಾಂಗ್ರೆಸ್ ನಲ್ಲಿರೋ ಹಲವಾರು ಶಕ್ತಿ ಕೇಂದ್ರಗಳು, ಡಿಸೆನ್ಸಿ ಇರ್ಲಿ, ಡಿಸೆನ್ಸಿ ಚಿಕ್ಕವರಿಂದ ಹೇಳ್ಕೊಡ್ಬೇಕಾಗಿಲ್ಲ. ಆದ್ರಿಂದ ಅಂತ ಪರಿಸ್ಥಿತಿನಲ್ಲಿ ಈ ಶಕ್ತಿ ಕೇಂದ್ರಗಳನ್ನೆಲ್ಲ ಒಳಗಡೆ ಒಂದುಗೂಡಿಸಿ ಸರ್ಕಾರ ನಡೆಸೋದಕ್ಕೆ ಹೋದ್ರೆ ಅದು ಇವತ್ತು ಸರ್ಕಾರ ಆಗ್ತಾ ಇಲ್ಲ, ಒಂಥರ ಸರ್ಕಸ್ ತರ ಆಗ್ತಾ ಇದೆ. ಆದ್ರಿಂದ ನಾವು ಹೇಳೋದೇನಂತಂದ್ರೆ, ನೀವು ಸಿದ್ದರಾಮಯ್ಯನವ್ರನ್ನ ಮೂಲೆ ಗುಂಪು ಮಾಡಿ, ಅಥವಾ ನೀವೇ ಅಧಿಕಾರವನ್ನು ನಡೆಸಿ, ಅಥವಾ ಸಿದ್ದರಾಮಯ್ಯನವರೇ ನೀವು ದಯವಿಟ್ಟು ಸೈಲೆಂಟ್ ಆಗಿರಿ, ಅಥವಾ ನೀವು ಹೆಂಗ್ ನಡೆಸ್ತೀರೋ ನಮಗೆ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನೀವು ಈ ತರ ದುರವಸ್ಥೆಯ ಒಂದು ಸರ್ಕಾರವನ್ನ ನಡೆಸೋದಿಕ್ಕೆ ಕಾಯ್ತಾ ಇದ್ರಿ ನೀವು. ಅಲ್ಲ ಅಂತ ನೀವು ಹೊಣೆಗಾರರು, ಹೋರಿ ಕತೆ ತರ ನೀವು ಹೊಣೆಗಾರರು, ನೀವು ಆ ಎಲ್ರಿಗೂ ಕೂಡ ಧನ್ಯವಾದ. ಎಲ್ರಿಗೂ ಕೂಡ ಧನ್ಯವಾದ. ಒಂದಂತೂ ಸ್ಪಷ್ಟ, ಮೈತ್ರಿ ಸರ್ಕಾರದ ರಾಜಕೀಯ ಏನು ಏಳು ಬೀಳುಗಳಿವೆ ಅವರು ಬಗೆಹರಿಸಲು ಸಮರ್ಥರಿದ್ದಾರೆ. JDS ಕಾಂಗ್ರೆಸ್ ಹೈಕಮಾಂಡ್ ಇದೆ, ಅವ್ರ ನಾಯಕರುಗಳಿದೆ, ಬಗೆಹರಿಸ್ಕೊಳ್ತಾರೆ. ಅದು ಕಾವಿದಾರಿಗಳಿಗೆ ಈ ರೀತಿ ಬಹಿರಂಗವಾಗಿ ಬೀದಿಗಳು ಬಂದು ಮಾತಾಡ್ತಾ ಇರ್ತಕ್ಕಂಥ ಉದ್ದೇಶ ಗೊತ್ತಿಲ್ಲ. ಆದ್ರೆ ಉದ್ದೇಶ ಇದ್ರೂ ಅದು ಬಹಳ ಸ್ಪಷ್ಟವಾದಂತ ಎಚ್ಚರಿಕೆ ಉದ್ದೇಶಗಳಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಗುಡ್ ನೈಟ್.